ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನದ ಮುಂದುವರೆದ ಭಾಗ. ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ, ಯಾರು ಸಂತುಷ್ಟವಾಗಿರಬೇಕು? ಯಾರು ಸಂತುಷ್ಟವಾಗಿರಬೇಕು? ಆತ್ಮ ಸಂತುಷ್ಟವಾಗಿರ್ಬೇಕು. ಯಾವಾಗಿರುತ್ತೆ? ನಿಶ್ಚಿಂತ ಚಕ್ರವರ್ತಿ ನಿಶ್ಚಿಂತ ಚಕ್ರವರ್ತಿ ಆದಾಗ, ಮತ್ತೆ ಆತ್ಮನಿಗೆ ಸರ್ವ ಪ್ರಾಪ್ತಿಗಳು ಸಿಕ್ಕಿದಾಗ. ಯಾವಾಗ ಆತ್ಮನಿಗೆ ಸರ್ವ ಪ್ರಾಪ್ತಿಗಳು ಅಂದ್ರೆ ಆತ್ಮನಿಗೆ ಬೇಕಾದಷ್ಟು ಇಚ್ಛೆಗಳಿರ್ತವೆ. ಆ ಇಚ್ಛೆಗಳು ಕಂಪ್ಲೀಟ್ ಆದಾಗ ಅದಕ್ಕೇನಾಗ್ತದೆ? ಖುಷಿ ಆಗುತ್ತೆ. ಅವಾಗದು ಸಂತುಷ್ಟವಾಗಿರ್ತದೆ. ಆತ್ಮೀಯರ ವಿಷಯವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಭಗವಂತ ಮಾತಾಡ್ತಿರೋದು ಆತ್ಮದ ಬಗ್ಗೆ ಮಾತ್ರ, ಶರೀರದ ಬಗ್ಗೆ ಅಲ್ಲ, ತನು ಧನ ಜನದ ಬಗ್ಗೆ ಅಲ್ಲ. ಪ್ರಪಂಚದಲ್ಲಿ ನಾಟಕದ ಅನುಸಾರ ತನುವಿಗೆ ಏನು ಸುಖ ಸಿಗ್ತದೆ, ಅದರ ಆಧಾರದಲ್ಲಿ ಸಂತೃಪ್ತತೆ ಅಲ್ಲ. ಸಂತೃಪ್ತತೆ ಯಾವುದರ ಆಧಾರದಲ್ಲಿ? ಸಂತುಷ್ಟತೆ ಯಾವುದರ ಆಧಾರದಲ್ಲಿ? ಆತ್ಮ ತನಗೋಸ್ಕರ ಮಾಡುವಂತಹ ಒಂದು ಕರ್ಮ ಮತ್ತು ಕರ್ಮದ ಫಲದಲ್ಲಿ. ಸರಿ, ಬಾಬಾ ನಮ್ಮನ್ನು ಯಾಕೆ ಆಯ್ಕೆ ಮಾಡ್ಕೊಂಡಿದ್ದಾರೆ? ಯಾಕೆ ಆಯ್ಕೆ ಮಾಡ್ಕೊಂಡಿದ್ದಾರೆ? ವಿಶ್ವ ಕಲ್ಯಾಣ ಮಾಡುವುದಕ್ಕೋಸ್ಕರ. ಹೌದಾ? ಫೈನಲ್ ಅದೇ ತಾನೆ. ಆ ಕಾರ್ಯಕ್ಕೆ ನಾವು ಯೋಗ್ಯರಾಗಿದ್ದೀವಿ, ಮನಸ್ಸನ್ನಷ್ಟು ಶುದ್ಧವಾಗಿದ್ದೀವಿ, ಮಾಡಿಕೊಂಡಿದ್ದೀವಿ, ಮನಸ್ಸನ್ನು ಬಾಬನ ಕೈಯಲ್ಲಿ ಕೊಟ್ಟಿದ್ದೀವಿ, ಬಾಬಾ ಉಪಯೋಗ ಮಾಡ್ಕೊಳ್ತಿದ್ದಾರೆ ಅಂತಂದಾಗ ಆ ಕರ್ಮದ ಫಲವನ್ನ ಹೈಯೆಸ್ಟ್ ಲೆವೆಲಲ್ಲಿ ನಾವೇನಾರ್ದಂಗಾಯ್ತು? ತಲುಪಿದ ಹಾಗೆ ಆಯ್ತು. ಅವಾಗ ಆ ಕರ್ಮದ ಫಲ ನಿಮ್ಗೇನ್ ಮಾಡ್ತದೆ? ಸರ್ವ ಪ್ರಾಪ್ತಿ ಅಂತಂದ್ರೆ ನಿಮ್ಗೆ ಹಣ ಬೇಕಾದಷ್ಟಿದೆ, ಆಸ್ತಿ ಬೇಕಾದಷ್ಟಿದೆ, ನಿಮ್ಗೆ ಕಾಯಿಲೆಗಳೇ ಇಲ್ಲ ಹೇಳುವಂಥದ್ದು ಅದಲ್ಲ. ಆತ್ಮನಿಗೆ ಏನು ಬೇಕು? ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ. ಯಾವಾಗ? ಈಗ ಕರ್ಮವನ್ನು ಮಾಡಲಿಕ್ಕೆ ಅದು ಸಿಗತ್ತೆ. ಆವಾಗ ಆ ಸಂತುಷ್ಟತೆ ಏನು ಮಾಡುತ್ತೆ ಅಂತಂದ್ರೆ ಬೇರೆ ಶಕ್ತಿಗಳನ್ನು ಕೂಡ ಆಹ್ವಾನ ಮಾಡುತ್ತೆ. ಅಗರ್ ಪ್ರಾಪ್ತಿಯ ಕಮ್ ತೋ ಸಂತುಷ್ಟತಾ ಭಿ ಕಮ್ ಹೋತಿ ಹೈ. ನೀವೆಲ್ಲ ಸೇವೆಗೆ ಹೋಗಿರ್ತೀರಾ, ಆರಂಭದಲ್ಲಿ ಸೇವೆ ಮಾಡಿದಾಗ ಎಲ್ಲರೂ ಹೊಗಳ್ತಾರೆ, ಆಮೇಲೆ ಹೊಗಳಿಕೆ ಕಡಿಮೆ ಆಯ್ತು ಅಂದ ತಕ್ಷಣ ಏನಾಗ್ಬಿಡ್ತದೆ? ಸ್ಥಿತಿಯನ್ನು ಕೂಡ ಕಡಿಮೆ ಆಗ್ಬಿಡ್ತದೆ ಅಲ್ವಾ? ಓಕೆ, ಎಲ್ಲೋ ಒಂದ್ ಕಡೆ ಜಾಬ್ ಮಾಡ್ತಾ ಇದ್ದೀರಾ, ಸಂಬಳ ಸಿಗ್ತಾ ಇದೆ, 1 ತಿಂಗಳಲ್ಲಿ ಸಂಬಳ ಕಡಿಮೆ ಆಗ್ಬಿಡ್ತು ಕಾರಣಾಂತರದಿಂದ. ಅವಾಗ ಖುಷಿ ಆಗತ್ತೋ, ದುಃಖ ಆಗತ್ತೋ, ಬೇಜಾರಾಗತ್ತೋ? ಬೇಜಾರಾಗತ್ತೆ. ಯಾಕೆ? ಕಡಿಮೆ ಬಂತು ಅಲ್ವಾ? ಹಾಗೆ ಸದಾಕಾಲ ನಿಮ್ಮ ಪ್ರಾಪ್ತಿಗಳು ಹೆಚ್ಚಿಗೆ ಆಗ್ತಾ ಹೋದಾಗ ಸಂತುಷ್ಟತೆ ಜಾಸ್ತಿ ಆಗತ್ತೆ. ಹಾಗಿದ್ರೆ ಪ್ರಾಪ್ತಿ ಜಾಸ್ತಿ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಸಾಧನೆಯನ್ನ, ತಪಸ್ಸನ್ನ, ಕರ್ಮವನ್ನ, ಪುರುಷಾರ್ಥವನ್ನ ಹೆಚ್ಚಿಗೆ ಮಾಡಬೇಕು. ಹೆಚ್ಚಿಗೆ ಮಾಡಿದಷ್ಟು ಪ್ರಾಪ್ತಿ ಏನಾಗ್ತಾ ಹೋಗ್ತದೆ? ಓವರ್ ಟೈಮ್ ಮಾಡಬೇಕು, ಎಕ್ಸ್ಟ್ರಾ ಕೆಲಸ ಮಾಡಬೇಕು, ಜಾಬ್ ಏನಿದೆ ಲೆವೆಲ್ ಅಲ್ಲಿಂದ ಪ್ರಮೋಷನ್ ತಗೊಳ್ಬೇಕು, ಬೇಹದ್ದಿನ ಸೇವೆ ಮಾಡಬೇಕು. ಅವಾಗ ಏನಾಗ್ತಾ ಹೋಗ್ತದೆ? ಪ್ರಾಪ್ತಿ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಕೆಲವೊಂದ್ಸ ನಾವು ಯೋಗವನ್ನು ಮಾಡಿದಾಗ ಯೋಗದ ಅನುಭವನೇ ಆಗೋದಿಲ್ಲ. ಅಯ್ಯೋ, ಇವತ್ತಿನ ಸ್ಥಿತಿನೇ ಚೆನ್ನಾಗಿರ್ಲಿಲ್ರಿ ಅಂತ ನಾವು ಹೇಳ್ತೀವಿ ಅಲ್ವಾ? ಕೆಲವೊಂದು ದಿವಸ ಚೆನ್ನಾಗಿರ್ತದೆ. ಅಂತರ ಆ ಕರ್ಮದ ಫಲ ಯಾರಿಗೆ ಪ್ರಾಪ್ತಿ ಆಗತ್ತೆ? ಆತ್ಮನಿಗೆ ಪ್ರಾಪ್ತಿ ಆಗತ್ತೆ. ಅವಾಗ ಆತ್ಮನಿಗೆ ಏನಾಗತ್ತೆ? ಖುಷಿ ಆಗತ್ತೆ. ಹಾಗೆ ಇಲ್ಲಿ ಹೇಳ್ತಾರೆ, ಭಗವಂತ ಹೇಳಿರುವಂತ ಈಶ್ವರೀಯ ಜ್ಞಾನ ಕಾರ್ಯದಲ್ಲಿ ತಂದಿದ್ದೀರಾ. ಅದು ಯಾವಾಗ ಆಗತ್ತೆ ಅಂತಂದ್ರೆ ಬಾಬಾ ಕೊಟ್ಟಿರುವಂತ 4 ಸಬ್ಜೆಕ್ಟ್ ಏನಿದೆ, ಜ್ಞಾನ, ಯೋಗ, ಧಾರಣೆ, ಸೇವೆ, ಈ 4 ವಿಷಯದ ಆಧಾರದಲ್ಲಿ
ಸಂಗಮ ಯುಗದಲ್ಲಿ ಭಗವಂತನನ್ನ ನಿತ್ಯ ಜೀವನದಲ್ಲಿ ಪ್ರತಿ ಸಂಕಲ್ಪದಲ್ಲಿ, ಸಮಯದಲ್ಲಿ, ಶ್ವಾಸದಲ್ಲಿ, ಕರ್ಮದಲ್ಲಿ, ಕರ್ಮೇಂದ್ರಿಯವನ್ನು ಉಪಯೋಗ ಮಾಡೋದಲ್ಲಿ, ಜ್ಞಾನದ ಅಪ್ಲಿಕೇಶನ್ ಅಲ್ಲಿ ನೀವು ಅದನ್ನ ಧಾರಣೆ ಮಾಡಿದಾಗ ಆ ಕರ್ಮದ ಫಲ ನಿಮ್ಗೇನ್ ಕೊಡ್ತದೆ? ಏನು ಬೇಕೋ ಅದು ಕೊಟ್ಟಿದ್ದಿರ್ತದೆ. ಅವಾಗ ಆತ್ಮ ಏನಾಗ್ತದೆ? ಸಂತುಷ್ಟ. ಸಂತುಷ್ಟ. ओके, ಇಲ್ಲಿ बाबा ಮುಂದೆ ಏನ್ ಹೇಳ್ತಾರೆ? संतुष्टता का वायुमंडल औरों को भी यथाशक्ति संतुष्टता का वाइब्रेशन देता है. ನೀವಿರುವಂತ ಸಂತುಷ್ಟತೆ ಅದೇನಾಗ್ತದೆ? ಕೇವಲ ನೀವಷ್ಟೇ ಅಲ್ಲ, ಅದರಿಂದ ವಾಯುಮಂಡಲ ನಿರ್ಮಾಣ ಆಗತ್ತೆ. ಆಗುತ್ತೆ. ಆತ್ಮೀಯರ ಪ್ರಶ್ನೆ, ನಿಮ್ಮ ಸಂತುಷ್ಟತೆ ವಾಯುಮಂಡಲ ಯಾವಾಗ ನಿರ್ಮಾಣ ಆಗ್ತದೆ? ಯಾವಾಗ ನಿರ್ಮಾಣ ಆಗ್ಬೋದು ಹೇಳಿ ನೋಡೋಣ. ನಿಮ್ಮ ಸಂತುಷ್ಟತೆಯ ಸ್ಥಿತಿಯ ವಾಯುಮಂಡಲ ಯಾವಾಗ ನಿರ್ಮಾಣ ಆಗತ್ತೆ? ಇಲ್ಲಿ ಬಾಬಾ ಏನ್ ಹೇಳ್ತಾರೆ? ಸಂತುಷ್ಟತೆಯ ವಾಯುಮಂಡಲ ಬೇರೆಯವರಿಗೂ ಕೂಡ ಯಥಾಶಕ್ತಿ ಸಂತುಷ್ಟತೆಯ ವೈಬ್ರೇಷನ್ ಅನುಭವವನ್ನ ಮಾಡುತ್ತೆ. ಇವಾಗ ಸಂತುಷ್ಟತೆಯ ವಾಯುಮಂಡಲ ಯಾವಾಗ ರೆಡಿ ಆಗತ್ತೆ? ಎಲ್ಲ ನಮ್ಮಲ್ಲಿರುವಂತ ಪ್ರಾಪ್ತಿಗಳು ಹ್ಮ್ ಎಲ್ಲಾ ಪ್ರಾಪ್ತಿಗಳು ಭರ್ಪೂರಾಗಿ ಸಿಕ್ಕಿದಾಗ ಹ್ಮ್ ಸಂತುಷ್ಟತೆ ವಾಯುಮಂಡಲ ನಿರ್ಮಾಣ ಆಗುತ್ತೆ, ಮತ್ತೆ ಹ್ಮ್ ಬೇರೆಯವ್ರಿಗೂ ಅನುಭವ ಆಗುತ್ತೆ. ಹ್ಮ್ ಆಮೇಲೆ ಆತ್ಮ ಸಂತುಷ್ಟತೆಯ ಸ್ಥಿತಿಯಲ್ಲಿದ್ದಾಗ ಹ್ಮ್ ಸಂತು ವಾಯುಮಂಡಲ ಚೆನ್ನಾಗಿ ನಿರ್ಮಾಣ ಆಗುತ್ತೆ, ಅನ್ಯರಿಗೂ ಅದರ ಅನುಭವ ಆಗುತ್ತೆ. ಆಮೇಲೆ ಇದು ಬಾಬಾ ಹೇಳಿರುವಂತ ಮುರಳಿ. ನನಗೆ ಅದೇ ಸ್ಯಾಮಿ ಸೆಂಟೆನ್ಸ್ ಬೇಡ, ನನಗೆ ಆಳವಾದ ಅರ್ಥ ಬೇಕು. ನಮ್ಮ ವಾಯುಮಂಡಲ ಹೇಳಿ ನಾಗರತ್ನಕ್ಕ. ಆತ್ಮಕ್ಕೆ ಬೇಕಾಗಿರುವಂತಹ ಅಂದ್ರೆ ಮನೋಕಾಮನೆಗಳು ನೆರವೇರಿದಾಗ ಎಲ್ಲ ಸಂಪೂರ್ಣವಾಗಿ ನೆರವೇರಿದಾಗ ಅದು ಸಂತುಷ್ಟತೆಯನ್ನು ಅನುಭವ ಮಾಡುತ್ತೆ. ಸಂತುಷ್ಟತೆ ಅಲ್ಲ, ನನಗೆ ವಾಯುಮಂಡಲ. ಅದರಿಂದ ವೈಬ್ರೇಷನ್ ನಮ್ಮಲ್ಲಿ ಏನಿದೆಯೋ ಅದೇ ವೈಬ್ರೇಷನ್ ಹೊರಗಡೆ ಹೋಗ್ತಾ ಇರುತ್ತೆ. ಸರಿ. ಆಮೇಲೆ ನೆಕ್ಸ್ಟ್ ರವಿ ಅಣ್ಣ. ಫಸ್ಟ್ ನಾವು ಸಂತುಷ್ಟರಾದಾಗ ಇಂದ ಹೊರಡುವಂತ ಏನ್ ವೈಬ್ರೇಷನ್ಸ್ ಇದೆ ಅದು ವಾಯುಮಂಡಲಕ್ಕೆ ಹರಡ್ತಾ ಹೋಗುತ್ತೆ. ಇಡೀ ವಾಯುಮಂಡಲದಲ್ಲಿ ಅದರ ಪ್ರಭಾವ ಕಾಣಿಸ್ಕೊಳ್ಳುತ್ತೆ. ಓಕೆ. ಆಮೇಲೆ ವಾಯುಮಂಡಲ ತೃಪ್ತಿ ಆದಾಗ ಅದು ಹೆಂಗೆ ತೃಪ್ತಿ ಆಗ್ತದೆ ಅಂತ ನಾನು ಕೇಳೋದು. ಅದಕ್ ಬೇಕಾಗಿರೋದು ಸಿಕ್ತಾಗ. ಈಗ ನಿಮ್ಗೊಂದು ಪ್ರಶ್ನೆ, ಒಂದು ವಾಯುಮಂಡಲ ಅಂತಂದ್ರೆ ಏನ್ ಹೇಳಿ ನೋಡೋಣ. ಸುತ್ತಮುತ್ತಲಿನ ಪರಿಸರ, ವಾಯುಮಂಡಲ ಅಂದ್ರೆ ಗಾಳಿ. ವಾಯು ಅಂತಂದ್ರೆ ಗಾಳಿ. ಗಾಳಿ. ವಾಯುಮಂಡಲ ಗಾಳಿ. ಓಕೆ. ಈಗ ಒಂದು ವಾಯುಮಂಡಲದಲ್ಲಿ ಶಾವಿಗೆ ಪಾಯಸದ ಏನು ಬರ್ತದೆ? ಸ್ಮೆಲ್ ಬರ್ತಾ ಇದೆ. ಶಾವಿಗೆ ಪಾಯಸ ನೋಡಿಲ್ಲ, ಎಲ್ಲ ಆಗ್ತಾ ಇದೆ ಗೊತ್ತಿಲ್ಲ, ಆದ್ರೆ ಜನರಿಗೆ ಶಾವಿಗೆ ಪಾಯಸದ ಏನು ಬರ್ತಾ ಇದೆ? ಸ್ಮೆಲ್ ಬರ್ತದೆ. ಅಥವಾ ನೀವೀಗ ದಾರಿ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಯಾವ್ದೊಂದು ಬಿಸ್ಕಿಟ್ ತಿಂದು ಅಥವಾ ಬ್ರೆಡ್ ಇಂದ ಸ್ಮೆಲ್ ಬರ್ತದೆ. ಆ ಸ್ಮೆಲ್ ಅಲ್ಲಿ ನಿಮ್ಗೆ ಏನೋ ಗೊತ್ತಾಗ್ತದೆ? ಬೇಕರಿ ಹತ್ರ ಇದೆ. ಬೇಕರಿ ಹತ್ರ. ಬೇಕರಿ ನೋಡಿದೀರಾ ನೀವು? ಇಲ್ಲ. ಇಲ್ಲ. ಅದು ಸ್ಮೆಲ್ ಬರ್ತಾ ಇದೆ. ಕಾರಣ ವಾಯುಮಂಡಲ. ಹಾಗಿದ್ರೆ ಪ್ರಶ್ನೆ ಏನು ಅಂತಂದ್ರೆ, ಆ ವಾಯುಮಂಡಲದಲ್ಲಿ ಆ ಬೇಕರಿಯ ಸ್ಮೆಲ್ ಹೆಂಗ್ ಬಂತು? ಅಥವಾ ಶಾವಿಗೆ ಪಾಯಸದ ಸ್ಮೆಲ್ ಹೆಂಗ್ ಬಂತು? ಯಾವಾಗ ಬಂತು? ನಾವು ಮಾಡಿದಾಗ ಅಲ್ಲಿ ಕರ್ಮ ನಡೀತಾ ಇದೆ. ಕರ್ಮ ನಡೀತಿದೆ. ಹೌದು. ಅಂದ್ರೆ ಪಾತ್ರೆ ಮೊದಲು ಕ್ಲೀನ್ ಮಾಡ್ಬೇಕು, ಒಲೆ ಮೇಲೆ ಇಡಬೇಕು, ನೀರು ಹಾಕಬೇಕು, ಏನೇನು ಬೇಕು ಎಲ್ಲ ಇಂಗ್ರೀಡಿಯೆಂಟ್ ಹಾಕಬೇಕು, ಆಮೇಲೆ ಬಿಸಿ ಆಗ್ಬೇಕು ಅಲ್ವಾ? ಇಷ್ಟೆಲ್ಲ ಮಾಡಿದಾಗ ಪಾತ್ರೆ ಇಟ್ಟು 1 ಸೆಕೆಂಡ್ ಅಲ್ಲಿ ವಾಯುಮಂಡಲದಲ್ಲಿ ಶಾವಿಗೆ ಪಾಯಸದ ಸ್ಮೆಲ್ ಬಂದ್ಬಿಡತ್ತಾ? ಇಲ್ಲ. ಮತ್ತೆ ಏನೇನ್ ಬಿಡ್ಬೇಕು ಅದಕ್ಕೆಲ್ಲ ಬಿದ್ದು ಫೈನಲ್ ಅಲ್ಲಿ ಎಷ್ಟೊತ್ತಾಗತ್ತೆ? ಸ್ವಲ್ಪ ಸಮಯ ಇಡಿಸುತ್ತೆ. ಅರ್ಧ ಗಂಟೆ, ಅರ್ಧ ಮುಕ್ಕಾಲು ಗಂಟೆ ಬೇಕು ತಾನೆ? ಹೌದು. ವಾಯುಮಂಡಲ ಬೇಕು ಅಂದ್ರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೇಕು ತಾನೆ? ತುಂಬಾ ದೂರದವರೆಗೂ ಕೂಡ ಏನಾಗ್ಬೇಕು? ಅದು ಸ್ಪ್ರೆಡ್ ಆಗ್ಬೇಕು. ಸರಿ. ನೀವು ಆ ಶಾವಿಗೆ ಪಾಯಸ ಮಾಡಬೇಕು, ಮಧ್ಯದಲ್ಲಿ ಸ್ಟವ್ ಆನ್ ಮಾಡೋದು ಆಫ್ ಮಾಡೋದು ಮಾಡಿದ್ರೆ ವಾಯುಮಂಡಲ ರೆಡಿ ಆಗತ್ತೋ ಆಗಲ್ವೋ? ಇಲ್ಲ. ಏನಾಗ್ಬೇಕು? ನಿರಂತರವಾಗಿ ಸ್ಟವ್ ಏನಾಗಿರ್ಬೇಕು? ಆನ್ ಅಲ್ಲಿರ್ಬೇಕು. ಎರಡನೇದು ಆ ಪಾತ್ರೆಯನ್ನು ಶಾವಿಗೆ ಪಾಯಸ ಮಾಡ್ಲಿಕ್ಕೆ ಮಾತ್ರ ಉಪಯೋಗ ಮಾಡ್ತಾ ಇರ್ಬೇಕು, ಬೇರೆದಕ್ಕೆ ಏನ್ ಮಾಡಬಾರ್ದು, ಯೂಸ್ ಮಾಡ್ಬೇಕು. ಆ ಶಾವಿಗೆ ಪಾಯಸದಲ್ಲಿ ಏನ್ ಮಾಡಿ ಅಂತಂದ್ರೆ, ಎಲ್ಲ ಮಾಡಿದ ಮೇಲೆ 1 ಅರ್ಧ ಲೀಟರ್ ಮಜ್ಜಿಗೆ ಹಾಕಿ,
ಏನಾಕಿ ಚೆನ್ನಾಗಿರೋದಿಲ್ಲ ಮಜ್ಜಿಗೆ ಅವಾಗ ಹಾಕೋದು. ವಾಯುಮಂಡಲದಲ್ಲಿ ಶಾವಿಗೆ ಪಾಯಸದ ಬರ್ತದೋ ಬರಲ್ವೋ? ಬರಲ್ಲ. ಬರೋದಿಲ್ಲ. ಯಾಕೆ? ಮಜ್ಜಿಗೆ ಮಿಕ್ಸ್ ಆಯ್ತಲ್ಲ, ಸ್ಮೆಲ್ ಚೇಂಜ್ ಆಯ್ತು. ಅವಾಗ ಬೇರೆದು ಎಡಿಷನ್ ಆದ ತಕ್ಷಣದಲ್ಲಿ ವಾಯುಮಂಡಲದ ಏನ್ ಬರ್ಬೇಕಂತ ಬಂದಿಲ್ವಲ್ಲ. ಅರ್ಥ ಹೌದು. ಆಗ್ತಿದ್ಯಾ? ಅದು ವಾಯುಮಂಡಲ ಬೇಕು ಅಂದ್ರೆ ಅದಕ್ಕೆ ಸಂಬಂಧಪಟ್ಟಿದ್ದು ಮಾತ್ರ ಅಲ್ಲಿ ಇರಬೇಕು, ನಿರಂತರವಾಗಿರ್ಬೇಕು. ಹೌದಾ? ವಿಷಯ ಅರ್ಥ ಆಯ್ತೋ ಅರ್ಥ ಆಗಿಲ್ವೋ? ಅಂದ್ರೆ ನಾವು ನಿರಂತರವಾಗಿ ಯೋಗ ಮಾಡಬೇಕು, ಬೇರೆ ಏನು ಮಿಕ್ಸ್ ಇರಬಾರ್ದು. ಅಂದ್ರೆ ಆತ್ಮ ಬಾಬನ್ ಜೊತೆಗಿದ್ದಾಗ ಬರೀ ಆತ್ಮ ಸ್ವರೂಪದಲ್ಲಿ ಮಾತ್ರ ಇರಬೇಕೇ ಹೊರತು ದೇಹ ಮತ್ತು ದೇಹಕ್ಕೆ ಸಂಬಂಧಪಟ್ಟಂತ ಯಾವುದೇ ವಿಷಯಗಳು, ವಿಚಾರಗಳು, ಸಂಕಲ್ಪಗಳು, ಯೋಚನೆಗಳು ಏನಾಗಬಾರ್ದು, ಮಿಕ್ಸ್ ಆಗಬಾರ್ದು. ಬರಕೂಡದದು ಅಲ್ವಾ? ಅದನ್ನು ಕೂಡ ಏನಾಗಿರ್ಬೇಕು, ನಿರಂತರವಾಗಿ ಇದ್ದಾಗ ಮೊದಲು ಆತ್ಮ ಮತ್ತು ಪರಮಾತ್ಮನ ಜೋಡಣೆ ಆದಾಗ ಮೊದಲು ಆ ಪರಮಾತ್ಮನ ಶಕ್ತಿ ಅನುಭವ ಯಾರಿಗಾಗ್ಬೇಕು? ಆತ್ಮನಿಗೆ. ಆಮೇಲೆ ವಾಯುಮಂಡಲ. ಅಲ್ಲ, ಆಮೇಲೆ ಮನ ಬುದ್ಧಿ ಇದೆ ಪಕ್ಕದಲ್ಲಿ, ತಕ್ಷಣಕ್ಕೆ ವಾಯುಮಂಡಲ ಬರೋದಿಲ್ಲ ಅಲ್ಲಿ. ಇವಾಗ ಮೊದಲು ಪಾತ್ರೆ ಬಿಸಿ ಆಗ್ಬೇಕು ತಾನೆ, ಆಮೇಲೆ ವಾಯುಮಂಡಲಕ್ಕೆ ಬರ್ತದೆ. ಆಮೇಲೆ ಪಾತ್ರೆ ಒಳಗಡೆಗಿರುವಂತ ಮಟೀರಿಯಲ್ ಬಿಸಿ ಆಗ್ಬೇಕು ತಾನೆ, ಅಲ್ಲಿ ಚೆನ್ನಾಗಿ ಕುದಿಬೇಕು ತಾನೆ, ಕುದ್ದ ಮೇಲೆ ತಾನೆ ವಾಯುಮಂಡಲಕ್ಕೆ ಬರ್ತದೆ. ಅಲ್ಲಿಂದ ಏನ ಹೇಳ್ಬೇಕು, ಕುದ್ದು ಬಿಟ್ಟು ಹೊಗೆ ಹೊರಗಡೆ ಬರ್ಬೇಕು. ಬರಬೇಕು ತಾನೆ. ಆವಾಗ ನೀವು ಆತ್ಮನಿಗಾದಾಗ ಅಲ್ಲೇ ಇರೋ ಮನ ಬುದ್ಧಿಗೆ ಆಟೋಮೆಟಿಕ್ ಆಗಿ ಹರಡುತ್ತಲ್ವಾ? ಇವಾಗ ವಾಯುಮಂಡಲಕ್ಕೆ ಹೇಗೆ ಹೋಗುತ್ತೋ ಹಾಗೆ ಆತ್ಮದಿಂದ ಏನು ಮನಸ್ಸು ಬುದ್ಧಿ ಬರೋದಿಲ್ಲ. ನೀವು ತಿಳಿದಂಗಿಲ್ಲ. ಆತ್ಮಗ ಬಂದ ತಕ್ಷಣದಲ್ಲಿ ಇವಾಗ ಪಾತ್ರೆ ಇಟ್ಟ ತಕ್ಷಣದಲ್ಲಿ ನೀರು ಬಿಸಿ ಆಗ್ಬಿಡ್ತದ, ಪಾತ್ರೆ ಬಿಸಿ ಇರ್ತದೆ, ನೀರು ಮುಟ್ಟು ನೋಡಿ ಇನ್ನು ತಣ್ಣಗಿರ್ತದೆ ತಾನೆ. ಅದೇ ಟ್ರಾನ್ಸ್ಫರ್ ಸ್ವಲ್ಪ ಪಾತ್ರೆ ಬಿಸಿ ಆದಷ್ಟು ನೀರು ಬಿಸಿ ಆಗಿರೋದಿಲ್ವಲ್ಲ, ಅಥವಾ ನೀರು ನೀವು ಆಮೇಲೆ ಹಾಕ್ತಿರಲ್ಲ. ಇವಾಗ ನೋಡಿ, ನೀವು ಕಂಟಿನ್ಯೂ ಯೋಗ ಇದ್ರೆ ಮಾತ್ರ ಮನಸ್ಸಿಗೆ ಏನಾಗ್ತದೆ, ಶಾಂತಿ ಅನುಭವ ಆಗ್ತದೆ. ಯಾಕಂತಂದ್ರೆ ಮೊದ್ಲು ಮನ ಬುದ್ಧಿಯಲ್ಲಿ ಏನಾಗ್ತದೆ, ಬೇರೆ ಬೇರೆ ವಿಚಾರಗಳು ಇರ್ತಾವಲ್ವಾ. ನೀವು ಬಾಬನ್ ಮನೇಲಿ ಹೋಗ್ಬಿಟ್ಟು ಕುತ್ಕೊಂಡ್ಬಿಡಿ, ತಕ್ಷಣದಲ್ಲಿ ಯೋಗದ ಅನುಭವ ಆಗತ್ತಾ? ಇಲ್ಲ. ಮನೇಲಿ ಅತ್ತೆ ಜೊತೆ ಜಗಳ ಮಾಡಿದ್ದು, ಪತಿ ಜೊತೆ ಜಗಳ ಮಾಡಿದ್ದು, ಇದೆಲ್ಲ ನೆನಪಿಗೆ ಬರ್ತಾ ಇರ್ತಾರೆ ತಾನೆ. ಸುಮಾರು ಹೊತ್ತಿನ ನಂತರದಲ್ಲಿ ಅಲ್ಲಿ ಜ್ಞಾನ ಎಳೆದು ತಲೆ ಒಳಗಡೆ ಹೋಗ್ತದೆ. ಹೌದಾ? ಇಲ್ಲ ನಡ್ಕೊಂಡು ಬಂದಿರುವಂತ ಸುಸ್ತಾಗ್ಲಿ, ಬೆವರಾಗ್ಲಿ, ಕಾಲ್ ನೋವಾಗ್ಲಿ, ಮಂಡಿ ನೋವಾಗ್ಲಿ, ತಲೆ ನೋವಾಗ್ಲಿ, ಗಮನ ಎಲ್ಲಿರ್ತದೆ? ಅವಾಗ ಮನಸ್ಸು ಬುದ್ಧಿ ಯಾವ್ದು ಕಡೆಗಿದೆ? ಶರೀರದ ಕಡೆಗಿದೆ, ವಿಷಯದ ಕಡೆಗಿದೆ, ವ್ಯಕ್ತಿ ಕಡೆಗಿದೆ. ಶರೀರ ಅಲ್ಲಿ ಇದೆ, ಹೌದು. ಎಲ್ಲಿ? ಬಾಬನ್ ಮನೇಲಿ ಇದೆ, ಹೌದು. ಅಲ್ಲಿ ವಾತಾವರಣ ವೈಬ್ರೇಷನ್ ಇದೆ, ಹೌದು. ಜ್ಞಾನ ಹೇಳ್ತಾ ಇದ್ದಾರೆ, ಹೌದು. ಆದ್ರೆ ಮನಸ್ಸು ಬುದ್ಧಿ ಕ್ಯಾಚ್ ಮಾಡ್ತಾ ಇದೆಯಾ? ಅದ್ರಲ್ಲಿ ಏನಿರುತ್ತೋ ಅದನ್ನೇ ಕ್ಯಾಚ್ ಮಾಡ್ತೀವಿ. ಮನ ಬುದ್ಧಿ ಅದ್ರ ಜೊತೆಗಿಲ್ವಲ್ಲ. ಮನ ಬುದ್ಧಿ ಬೇರೆ ಕಡೆಗಿದೆಯಲ್ಲ, ಅದರಿಂದ ಏನಾಗ್ಬೇಕಂತ ನಾರ್ಮಲ್ ಆಗ್ಬೇಕಲ್ವಾ. ಆವಾಗ ನೀವೇನ್ ರಾಜಯೋಗವನ್ನ ಮಾಡ್ತೀರಿ, ಆ ರಾಜಯೋಗದ ಪರಿಣಾಮ ಪ್ರಭಾವ ಯಾರ ಮೇಲೆ ಬರಬೇಕು? ಮನ ಬುದ್ಧಿಯ ಮೇಲೆ ಬರಬೇಕು. ಆ ಮನ ಬುದ್ಧಿಗೆ ಕೇವಲ 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 ಈಶ್ವರಿ ಶಕ್ತಿಯ ಅನುಭವ ಮಾತ್ರ ಆಗ್ಬೇಕು. ಹೌದಾ? ಅದು ಕೂತ್ಕೊಂಡ ತಕ್ಷಣದಲ್ಲಿ ಆಗ್ಬಿಡ್ತದ ನಿಮ್ದು? ಇಲ್ಲ. ಇಲ್ಲ. ಮಧ್ಯದಲ್ಲಿ ಬೇರೆ ಬೇರೆ ಸಂಕಲ್ಪಗಳು, ವಿಷಯಗಳು, ಯೋಚನೆಗಳು, ಚಿಂತೆ ಬರ್ತಾವೆ. ಸರಿ. ಮನ ಬುದ್ಧಿ ಆದ್ಮೇಲೆ ನೆಕ್ಸ್ಟ್ ಯಾವುದು? ವಾಯುಮಂಡಲ. ನೆಕ್ಸ್ಟ್ ಸಂಸ್ಕಾರ. ಮನ ಬುದ್ಧಿ ಆದ್ಮೇಲೆ ನೆಕ್ಸ್ಟ್ ಬರೋದು ಯಾವುದು? ಆ ಸಂಸ್ಕಾರದಲ್ಲಿ ನಿಮ್ಗೇನು ಹೊಸ ಅನುಭವ ಆಗಿದೆ ಅದು ರೆಕಾರ್ಡ್ ಆಗ್ಬೇಕು. ಏನಾಗ್ಬೇಕು? ನೆಕ್ಸ್ಟ್ ಲೆವೆಲ್ ಆಗಿರ್ತದಾನೆ. ಯೋಗ ಮಾಡಿದಾಗ ನೆಕ್ಸ್ಟ್ ಲೆವೆಲ್ ಇಂದ ಅನುಭವ ಆಗಿರ್ತದಲ್ಲ ನಿಮ್ಗೆ, ಅದೇನಾಗ್ಬೇಕು? ಸಂಸ್ಕಾರದಲ್ಲಿ ರೆಕಾರ್ಡ್ ಆಗ್ಬೇಕು. ಹಾಗೇ ನೀವು ಕಂಟಿನ್ಯೂ ಮಾಡಿದ್ರೆ ನೆಕ್ಸ್ಟ್ ಆ ಎನರ್ಜಿ ಎಲ್ಲಿ ಪಾಸ್ ಆಗ್ತದೆ? ಬಾಡಿಗೆ. ಅದ್ರ ಪಕ್ಕದಲ್ಲಿ ಶರೀರ ಇದೆ, ನೀವು ತಕ್ಷಣ ವಾಯುಮಂಡಲದಲ್ಲಿ ಹೋಗ್ತೀರಿ. ಮತ್ತೆ ಹೇಳಿದ್ರೆ ವಾಯುಮಂಡಲ ಮೊದಲು ಶರೀರ ಇದೆ, ಆ ಶರೀರ ಯೋಗದಲ್ಲಿ ಕೂತ್ಕೊಂಡಾಗ ಭಾರ ಆಗಿರ್ತದೆ. ಹೌದಾ? ಇಲ್ಲ. ಯೋಗದಲ್ಲಿ ಕೂತ್ಕೊಳ್ಬೇಕಾದ ಭಾರ ಇರ್ತದೋ ಇರಲ್ವೋ? ಇರ್ತದ ತಾನೆ. ಆವಾಗ ಭಗವಂತನ ಶಕ್ತಿ ಶರೀರದ ಒಂದೊಂದೊಂದೊಂದು ಕಣಗಳಿಗೆ, ಯಾವ್ದಕ್ಕೆ ಹೇಳಿ? ಸೆಲ್ಸ್ ಅಂತ ಹೇಳ್ತಾರೆ. ಅಂತಂದ್ರೆ ಅದು ರಕ್ತನೇ ಇರಬಹುದು,
ಶರೀರದ ಒಳಗಡೆ ಇರುವಂತ ಮಲಮೂತ್ರನೇ ಇರಬಹುದು, ಶರೀರದ ಒಳಗಡೆ ಇರುವಂತ ಎಲುಬುಗಳಿರ್ಬೋದು, ಚರ್ಮಗಳಿರ್ಬೋದು, ವೈರಸ್ ಬ್ಯಾಕ್ಟೀರಿಯಾಗಳಿರ್ಬೋದು, ಏನೇ ಇರಲಿ ಶರೀರದ ಒಳಗಡೆಗೆ ಅದು ಎಲ್ಲದರ ಮೇಲೂ ಕೂಡ ಆ ಎನರ್ಜಿ ಹೋಗ್ಬಿಟ್ಟು ಚಾರ್ಜ್ ಆಗಬೇಕು, ಟಚ್ ಆಗಬೇಕು. ಆವಾಗ ಆ ಟಚ್ ಆದಾಗ ಅದರ ಮೊದಲು ಇರುವಂತಹ ರಾವಣನ ವಿಕಾರದ ಎನರ್ಜಿ ಏನಾಗ್ಬೇಕು ಭಸ್ಮ ಹೋಗ್ಬೇಕು. ಅಲ್ವಾ? ಮೊದ್ಲು ಚಳಿಗಾಲದಲ್ಲಿ ಎಲ್ಲ ವಸ್ತು ಚಳಿ ಇರ್ತದಲ್ವಾ? ಇರ್ತದೋ ಇರಲ್ವಾ? ಹೌದು, ಇರುತ್ತೆ. ವಸ್ತುವನ್ನಾದ್ರೂ ಮುಟ್ಟಿ, ಗಾಳಿನಾದ್ರೂ ಮುಟ್ಟಿ, ನೀರನ್ನಾದ್ರೂ ಮುಟ್ಟಿ, ಎಲ್ಲಾ ಮುಟ್ಟಿದ್ರು ಕೂಡ ಹೆಂಗಿರ್ತದೆ? ತಣ್ಣಗಿರುತ್ತೆ. ಸೂರ್ಯ ಬಂದಾಗ ಏನಾಗ್ತದೆ? ಶಾಖ. ವಾಯುಮಂಡಲದ ಮೂಲಕ ಬಿಸಿ ಬರ್ತಾ 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 ಹೋದಾಗ ವಾಯುಮಂಡಲನೂ ಬಿಸಿ ಆಗ್ತದೆ, ಗೋಡೆನೂ ಬಿಸಿ ಆಗ್ತದೆ, ಬಟ್ಟೆಗಳು ಬಿಸಿ ಆಗ್ತವೆ, ಚರ್ಮನೂ ಬಿಸಿ ಆಗ್ತದೆ, ಶರೀರದ ಒಳಗಡೆ ಇರುವಂತ ರಕ್ತನೂ ಕೂಡ ಏನಾಗ್ತದೆ? ಬಿಸಿ ಆಗ್ತದಾಗಲ್ವೋ? ಆಗುತ್ತೆ. ಬಂದ ತಕ್ಷಣ ಆಗ್ಬಿಡ್ತದ ಅದು? ಇಲ್ಲ, ಟೈಮ್ ತಗೊಳ್ಳಿ. ಆವಾಗ ಕಂಟಿನ್ಯೂಸ್ ಆಗಿ ಏನಾಗ್ಬೇಕು? ಸೂರ್ಯನ ಕಿರಣಗಳು ಬರ್ಬೇಕಲ್ವಾ? ಹಾಗೆ ಆತ್ಮದ ಶಕ್ತಿ, ಪರಮಾತ್ಮ ಜೊತೆ ಶಕ್ತಿ ಯಾವ್ದಕ್ ಬರ್ಬೇಕಲ್ಲಿ? ಶರೀರಕ್ಕೆ ಬರಬೇಕು. ಶರೀರಕ್ಕೆ ಬರಬೇಕು. ಶರೀರಕ್ಕೆ ಬರಬೇಕು ಅಂದ್ರೆ ಮನಸ್ಸು ಬುದ್ಧಿ ಕಂಟಿನ್ಯೂಸ್ ಆಗಿ ಯಾರ ಜೊತೆಗೆ ಇರಬೇಕು? ಬಾಬಾ. ಓಕೆ, ಮಧ್ಯದಲ್ಲಿ ಸ್ವಲ್ಪ ಹೊತ್ತು ಮನಸ್ಸು ಬುದ್ಧಿನ ಬಾಬಾ ಜೊತೆ ತೆಗೆದು ಬೇರೆ ಕಡೆಗೆ ಇಟ್ಬಿಟ್ರಿ, ಅವಾಗ ಏನಾಯ್ತು? ಆವಾಗ ಶರೀರ ಜೊತೆಗೆ ಏನು ಪಾಸಿಟಿವ್ ಎನರ್ಜಿ ಟ್ರಾನ್ಸ್ಫರ್ ಆಗ್ಬೇಕು, ಅದರ ಬದಲಿಗೆ ಏನಾಯ್ತು? ನೆಗೆಟಿವ್ ಎನರ್ಜಿ ಟ್ರಾನ್ಸ್ಫರ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಅವಾಗ ಶರೀರ ಏನು ಲೈಟ್ ಆಗ್ಬೇಕು, ಅದೇನಾಗ್ಬಿಡ್ತು? ಭಾರ ಆಗುತ್ತೆ. ಈಗ ನನ್ನ ಪ್ರಶ್ನೆ, ಶರೀರನೇ ಹಗುರ ಆಗದೇನೆ, ಶರೀರಕ್ಕೆ ಈಶ್ವರ ಶಕ್ತಿ ಪ್ರವಾಹ ಆಗದೇನೆ, ಆ ಶರೀರದಲ್ಲಿ ಪ್ರವಾಹ ಆಗುವಂತ ಅನುಭವ ನಿಮಗಾಗದೇನೆ ವಾಯುಮಂಡಲಕ್ಕೆ ಹೋಗ್ಬಿಡತ್ತಾ? ಇಲ್ಲ. ಆ ನೀವು ಪಾಯಸ ಮಾಡ್ತಿದ್ದೀರಿ, ನಿಮ್ಗೆ ಸ್ಮೆಲ್ ಬರ್ತದೆ, ಪಕ್ಕದ ಮನೆಗೆ ಬಂದ್ಬಿಡತ್ತಾ? ಇಲ್ಲ. ಮಾಡ್ತಾ ಇರೋದು ನೀವು ತಾನೇ. ನಿಮ್ಮ ಮುಗಿಗೆ ಮೊದಲು ಗಮ್ಮಂತ ಬರ್ಬೇಕು ಬೇಡವೋ? ಹೌದು. ಆಮೇಲೆ ತಾನೇ ಪಕ್ಕದ ರೂಮಿಗೆ ಬರೋದು, ಪಕ್ಕದ ಮನೆಗೆ ಬರೋದು. ಆವಾಗ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ. ವಾಯುಮಂಡಲಕ್ಕೆ ಸಂತುಷ್ಟತೆ ಹೋಗ್ಬೇಕು ಅಂತಂದ್ರೆ ಈ ನಿಮ್ಮೆಲ್ಲ ಸಾಧನಗಳು ಯಾವುದು? ಮನ, ಬುದ್ಧಿ, ಸಂಸ್ಕಾರ, ಶರೀರ, ಅದು ಕೇವಲ ಈಶ್ವರಿಯ ಸುಖದಲ್ಲೇ ಏನಾಗಿದೆ? ಮುಳುಗಿದೆಯಾ? ಅಂದ್ರೆ ಆ ಸಮಯದಲ್ಲಿ ನೀವು ಮಾಡ್ತಾ ಇರುವಂತ ಸಾಧನೆ, ಸಂಗಮ ಯುಗದ ಫಲ, ಕರ್ಮದ ಫಲ, ಜಮಾದ ಖಾತೆ ನಿಮ್ಗೆ ಸಂತುಷ್ಟತೆಯನ್ನ ಕೊಟ್ಟಿದೀಯಾ? ಹಾಗೆ ಆ ಸಂತುಷ್ಟತೆ ಜ್ಞಾನದ ಮನನ ಮಾಡೋದ್ರಿಂದ ಬರುತ್ತಾ? ಇಲ್ಲ. ಚಿಂತನೆ ಮಾಡೋದ್ರಿಂದ ಬರುತ್ತಾ? ಇಲ್ಲ. ಕಿರಣ ಹೋಗ್ತಾ ಇದೆ ಅಂತ ಹೇಳೋದ್ರಿಂದ ಬರುತ್ತಾ? ಇಲ್ಲ. ನೋಡೋದ್ರಿಂದ ಬರುತ್ತಾ? ಯಾವ್ದಿಂದ ಬರ್ತದೆ? ಪರಮಾತ್ಮನಲ್ಲಿ ನಮ್ಮ ಮನಸ್ಸು ಬುದ್ಧಿ ಶಕ್ತಿ ಪಾಸ್ ಆಗಿದ್ದ ಅನುಭವ ಆಗ್ತಾ ಆಗ್ಬೇಕು. ಶರೀರದ ಸೆಲ್ಸ್ ಗಳಿಗೆ ಹೋಗ್ಬಿಟ್ಟು ಟಚ್ ಆಗ್ಬೇಕು. ಶರೀರ ಹತ್ಯೆ ಸಮಯದಲ್ಲಿ ಹೆಂಗೆ ಆಗಿರ್ಬೇಕು? ಹತ್ಯೆ ಸಮಾನ ಲೈಟ್ ಆಗ್ಬೇಕು, ಹಗೂರ ಆಗ್ಬೇಕು. ಆಮೇಲೆ ಎಲ್ಲಿಗೆ ಹೋಗ್ತದೆ? ವಾಯುಮಂಡಲ. ಓಕೆ, ವಾಯುಮಂಡಲಕ್ಕೆ ಹೋದ್ರೂ ಕೂಡ ನಿಮ್ಮ ಪಕ್ಕದಲ್ಲೇ ಬೇರೆ ಆತ್ಮ ಇರಬೇಕು ಅಂತ ಯಾವ ಗ್ಯಾರಂಟಿ ಇಲ್ವಲ್ಲ. ಆತ್ಮ ಏನಾಗಿರ್ಬೋದು? ದೂರದಲ್ಲಿರು. ಅವಾಗ ದೂರದಲ್ಲಿರೋದು ಅವ್ರಿಗೆ ಹೋಗಿ ತಲುಪಬೇಕು ಅಂತಂದ್ರೆ ಅಷ್ಟು ದೂರದವರೆಗಿನ ವಾಯು ಏನಿದೆ ಪೂರ್ತಿ ಏನಾಗ್ಬೇಕು? ಹರಡಬೇಕು. ಈಶ್ವರಿ ಶಕ್ತಿಯಿಂದ ಚಾರ್ಜ್ ಆಗಿರ್ಬೇಕು. ವಾಯುಮಂಡಲ ಜೊತೆಗೆ ಆ ಏರಿಯಾದಲ್ಲಿ ಯಾವ್ಯಾವ ವಸ್ತುಗಳಿದಾವೆ ಆ ಎಲ್ಲ ವಸ್ತುಗಳು ಏನಾಗ್ಬೇಕು? ಚಾರ್ಜ್ ಆಗ್ಬೇಕು. ಯಾವ್ದಿಂದ? ಯಾವ್ದಿಂದ? ಈಶ್ವರೀಯ ಶಕ್ತಿಯಿಂದ. ಅದೆಲ್ಲಿಂದ ಹೊರಡಬೇಕು? ಅದೆಲ್ಲಿಂದ ಹೊಡ್ತಾ ಇರ್ಬೇಕು? ನನ್ನ ಸಾಧನೆ. ನಿಮ್ಮ ಆತ್ಮದಿಂದ ತಾನೇ ಹೊಡ್ತಾ ಇರ್ಬೇಕು. ಹೌದು. ಹೌದಾ? ಅಂದ್ರೆ ಆ ಸಂತೃಪ್ತತೆ ಲೆವೆಲ್ ಬರ್ಬೇಕು ಅಂತ ಅಷ್ಟು ಈಸಿನಾ? ಇಲ್ಲ. ಅಷ್ಟೆಲ್ಲ ಮಾಡಿದಾಗ ಮಧ್ಯದಲ್ಲಿ ಬೇರೆ ಏನಾದ್ರೂ ಆಯ್ತು ಅಂತ ತಿಳ್ಕೊಳ್ಳಿ, ಅವಾಗ ಏನಾಗ್ಬಿಡ್ತದೆ? ಡಿಸ್ಕನೆಕ್ಟ್ ಆಗುತ್ತೆ. ಆಗ್ತದ? ಆಗಲ್ಲ? ಆಗುತ್ತೆ. ಪಾತ್ರೆಯನ್ನ ಬೇರೆ ಯಾರೋ ಒಬ್ಬರು ಒಂದೇ ಪಾತ್ರೆ ಹಿಡಿದು ಪಾಯಸ ಮಾಡ್ತಾ ಇದ್ದೀರಾ, ಮಧ್ಯದಲ್ಲಿ ಯೋಗೇಶ್ ಎಲ್ಲ ಬಂದ್ಬಿಟ್ಟು ಕಾಫಿ ಮಾಡ್ಬೇಕು ಅಂತಂದ್ರು. ಏನ್ ಮಾಡ್ಬೇಕಂದ್ರು? ಕಾಫಿ. ಅವಾಗ ಏನ್ ಮಾಡಿದ್ರಿ? ಆ ಪಾತ್ರೆ ಕೆಳಗೆ ಇಟ್ಬಿಟ್ಟು ಈ ಪಾಯಸ ಅದೇ ತೆಗೆದು ಕೆಳಗಡೆಗೆ ಇಟ್ರೆ, ಇನ್ನೊಂದು ಏನ್ ಮಾಡಿದ್ರೆ ಕಾಫಿ ಮಾಡ್ಲಿಕ್ಕೆ ಶುರು ಮಾಡ್ಬಿಟ್ರಿ. ಅವಾಗ ಏನಾಯ್ತು? ಸಂಪೂರ್ಣ. ಯಾವ್ದು ವೈಬ್ರೇಷನ್ ಬರ್ತದ ಅವಾಗ? ಕಾಫಿದ್ ಬರ್ತದೆ ಹೊರತು ಪಾಯಸದ್ದು ಬರಲ್ಲ. ಯೋಗ ಮಾಡ್ಬೇಕಾದ್ರೆ ಪತಿ ಬಂದ್ರು, ಮಕ್ಕಳು ಬಂದ್ರು, ಪತ್ನಿ ಬಂದ್ರು, ಕಾಯಿಲೆ ಬಂದು ಏನು ಬಂದ್ರು ಕೂಡ ಈ ಪ್ರೊಸೆಸ್ ಏನಾಗ್ಬಿಡ್ತು? ಸ್ಟಾಪ್ ಆಗ್ಬಿಡ್ತು.
ಆದ್ಮೇಲೆ ಸಂತೃಪ್ತತೆಯ ವಾಯುಮಂಡಲ ಬರೋದು ಅಷ್ಟು ಈಸಿ ಅಲ್ಲ. ಅಲ್ಲ, ನೀವು ತಿಳ್ಕೊಂಡಷ್ಟು. ಓಕೆ, ಹಾಗೆ ಯಾವ್ದ್ರಲ್ಲಿ ಸಂತೃಪ್ತತೆ ಬರ್ಬೇಕಂತ ಬಾಬಾ ಹೇಳ್ತಾರೆ? ಮನ ಬುದ್ಧಿ ಸಂಸ್ಕಾರ. ನೀವು ಮಾಡುವಂತ ಈಶ್ವರಿಯ ಸೇವೆ ಇದೆಯಲ್ಲ, ಆ ಕರ್ಮದ ಫಲದಲ್ಲಿ ಸಫಲತೆ ಬರಬೇಕು. ಯಾವ್ದಲ್ಲಿ? ನಾನು ಗುಲಾಬ್ ಜಾಮೂನ್ ತಿಂದೆ, ಅದರಲ್ಲಿ ಸಂತೃಪ್ತತೆ. ಮಸಾಲೆ ದೋಸೆ ತಿಂದೆ, ಆ ಸಂತೃಪ್ತತೆ. ಮೈಮೇಲೆ ಪೂರ್ತಿ 2 kg ಬಂಗಾರ ಹಾಕೊಂಡೆ, ಆ ಸಂತೃಪ್ತತೆ. ನಂದು 10 ಕೋಟಿ ಏನು ಜಮೀನಿದೆ, ಆ ಸಂತೃಪ್ತತೆ ಬಾಬಾ ಇಲ್ಲಿ ಹೇಳ್ತಾ ಇಲ್ಲ. ಬಾಬಾ ಯಾವ್ದು ಹೇಳ್ತಾ ಇದ್ದಾರೆ? ಈಶ್ವರ ಕಲ್ಯಾಣ. ಜ್ಞಾನ ಯೋಗ ಧಾರಣೆ ಸೇವೆಯ ಅನುಭವದ ಸಂತೃಪ್ತತೆ ಅಂತ. ಯಾವ ಉದ್ದೇಶದಿಂದ ಭಗವಂತ ನಿಮ್ಮನ್ನು ಆಯ್ಕೆ ಮಾಡಿದಾರೋ ಅದಕ್ಕೆ ನೀವು ರೆಡಿಯಾಗಿ ಆ ಕಾರ್ಯ ಕರೆಕ್ಟ್ ಆಗಿ ಆ ಕರ್ಮದ ಫಲ ನಿಮಗೆ ಸಂತೃಪ್ತತೆಯನ್ನ ಕೊಡ್ತದೆ. ಜೊತೆಗೆ ಅದು ನಿರಂತರವಾಗಿದ್ದಾಗ ಮಾತ್ರ ಅದರಿಂದ ವಾಯುಮಂಡಲ ನಿರ್ಮಲ. ರೆಡಿ ಆಗ್ತದೆ. ಅವಾಗ ಜನರಿಗೆ ಏನ್ ಸಿಗ್ತದೆ? ವಾಯುಮಂಡಲದ ಮೂಲಕ ಅವರಿಗೆ ರೆಡಿಮೇಡ್ ಶಕ್ತಿ. ಜನರಿಗೆ ರೆಡಿಮೇಡ್ ಏನ್ ಸಿಗ್ತಾ ಇದೆ? ಶಾವಿಗೆ ಪಾಯಸದ ಸ್ಮೆಲ್ ಬರ್ತಾ ಇದೆ. ಏನ್ ಬರ್ತಾ ಇದೆ? ಹೌದಾ? ಅವ್ರೇನ್ ಪಾತ್ರೆ ತಂದಿಲ್ಲ, ಪಾತ್ರೆ ತೊಳೆದಿಲ್ಲ, ಶಾವಿಗೆ ತಂದಿಲ್ಲ, ಇಟ್ಟಿಲ್ಲ, ಏನು ಮಾಡಿಲ್ಲ. ಅವ್ರಿಗೆ ರೆಡಿಮೇಡ್ ಏನ್ ಸಿಗ್ತಾ ಇದೆ? ಯಾರು ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ, ಯಾವ ಸ್ಥಳದಲ್ಲಿ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಅವ್ರಿಗೆ ಏನ್ ಸಿಗ್ತಾ ಇದೆ? ಸ್ಮೆಲ್ ಸಿಗ್ತಾ ಇದೆ ತಾನೆ? ಹಾಗೆ ಇಲ್ಲಿ ಭಗವಂತನ ಪ್ರಶ್ನೆ, ನೀವು ರಾಜಯೋಗದಲ್ಲಿ ಕುಳಿತುಕೊಂಡಾಗ ನಿಮಗೆ ಆ ಒಂದು ಈಶ್ವರಿಯ ಏನು ಕರ್ಮವನ್ನು ಮಾಡ್ತಾ ಇದ್ದೀರಿ ಅದರಲ್ಲಿ ಸಂತೃಪ್ತತೆ ಸಿಕ್ಬಿಟ್ಟು ನಿಮ್ಮ ತನು ಮನ ಧನ ವಾಯುಮಂಡಲ ಆ ಸುಖದಲ್ಲಿ ಚಾರ್ಜ್ ಆಗಿದ್ಯಾ ಅಂತ ನೀವೇನ್ ಮಾಡ್ಕೊಳ್ಬೇಕು? ಈಗ ಉದಾಹರಣೆಗೆ ನೀವು ಶಾವಿಗೆ ಪಾಯಸ ಮಾಡ್ತಾ ಇದ್ರಿ. ಏನ್ ಮಾಡ್ತಿದ್ದೀರಿ? ಓಕೆ, ಅದು ಶಾವಿಗೆ ಹುರಿಲಿಕ್ಕೆ ಏನ್ ಬೇಕು? ಆ ಮತ್ತೇನಾಗ್ತಾರೆ? ಹುರಿಲಿಕ್ಕೆ, ಫ್ರೈ ಮಾಡ್ಲಿಕ್ಕೆ ಏನಾಗ್ತಾರೆ? ಎಣ್ಣೆ ಹಾಕ್ತಾರೆ, ಕೆಲವರು ಹಾ, ತುಪ್ಪ ಹಾಕಿದಾಗ ಸ್ಮೆಲ್ ಬೇರೆ, ಎಣ್ಣೆ ಹಾಕಿದಾಗ ಸ್ಮೆಲ್ ಬೇರೆ. ಹೌದೋ ಅಲ್ವೋ? ಬೇರೆ ಬೇರೆ ಆ ಆವಾಗ ಆ ಸ್ಮೆಲ್ ವಾಯುಮಂಡಲ ರಿಫ್ಲೆಕ್ಟ್ ಆಗ್ತದೋ ಆಗಲ್ವೋ? ಆಗತ್ತೆ ತಾನೆ? ಓಕೆ, ಯಾಲಕ್ಕಿ ಹಾಕಿದಾಗ ಹಾಕದೇ ಇದ್ದಾಗ ಡಿಫ್ರೆನ್ಸ್ ಬರ್ತದೋ ಬರಲ್ವೋ? ಬರುತ್ತೆ. ಹಾ, ಅದಕ್ಕೆ ಕೇಸರಿ ಆ್ಯಡ್ ಮಾಡಿದಾಗ ಡಿಫ್ರೆನ್ಸ್ ಬರ್ತದೋ ಬರಲ್ವೋ? ಬರುತ್ತೆ. ಹಾ, ಅವಾಗ ನೀವು ಏನೇ ಎಡಿಷನ್ ಮಾಡಿದ್ರು ಅದರ ಅರ್ಧದಲ್ಲಿ ಆಗ್ತಾ ಇರ್ತಾರೆ ರಿಸಲ್ಟ್ಸ್ ಬರ್ತಾ ಇರ್ತದೆ. ಚೇಂಜ್ ಆಗ್ತಾ ಇರುತ್ತೆ ಅಲ್ವಾ? ಆವಾಗ ನಿಮ್ಮ ಯೋಗ ಎಷ್ಟು ಪವರ್ಫುಲ್ ಇದೆಯೋ ಅಲ್ಲೂ ಕೂಡ ವಾಯುಮಂಡಲದ ಕೂಡ ಏನಾಗಿರ್ತದೆ? ಪವರ್ಫುಲ್ ಇರ್ತದೆ. ಇಲ್ಲಿ ಯೋಗ ವೀಕ್ ಆದ ಅಲ್ಲೂ ಕೂಡ ಏನಾಗಿರ್ತದೆ? ಈಗ ನೆಕ್ಸ್ಟ್ ಪ್ರಶ್ನೆ, ಓಕೆ, ನಾವು ಪವರ್ಫುಲ್ ಯೋಗದಲ್ಲಿ ಇದ್ದೀವಿ, ಎದುರುಗಡೆಯವರಿಗೆ ಅದೇ ಪ್ರಮಾಣದಲ್ಲಿ ಅನುಭವ ಆಗತ್ತಾ? ಇಲ್ಲ. ಯಾಕಂದ್ರೆ ಅವ್ರು ದಾರಿಲಿ ಬರ್ಬೇಕಾದ್ರೆ ಸುಮ್ನೆ ಬರ್ತಾ ಇಲ್ಲ, ಫೋನಲ್ಲಿ ಮಾತಾಡ್ತಿದ್ದಾರೆ. ಏನ್ ಮಾಡ್ತಾ ಇದ್ದಾರೆ? ಅವಾಗ ಅವ್ರಿಗೆ ಅನುಭವ ಆಗತ್ತಾ? ಇಲ್ಲ. ಯಾಕೆ? ಅಟೆನ್ಷನ್ ಇಲ್ಲ, ಗಮನ. ಅವ್ರ ಗಮನ ಪಾಯಸದ ಸ್ಮೆಲ್ ಜೊತೆಗೆ ಬೇರೆ ಕಡೆನೂ ಕೂಡ ಕನೆಕ್ಟ್ ಆಗಿದೆ ಇದೆ. ಅಥವಾ ಹಾಗೆ ಬರ್ತಾ ಇದ್ದು ಬೇರೆ ಏನೋ ಯೋಚನೆ ಇದೆ, ಬೇರೆ ಏನೋ ಚಿಂತೆ ಇದೆ, ಹೊಟ್ಟೆ ನೋವಿದೆ, ಏನೋ ಒಂದು ಸಮಸ್ಯೆಗಳಿದಾವೆ, ಪರಿಸ್ಥಿತಿಗಳಿದಾವೆ. ಆಗ್ಲೂ ಕೂಡ ಅವ್ರೇನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದನ್ನ ಆಸ್ ಇಟ್ ಇಸ್ ವೈಬ್ರೇಷನ್ ಅನ್ನು ಅವ್ರು ಸ್ವೀಕಾರ ಮಾಡ್ಲಿಕ್ಕೆ ಆಗೋದಿಲ್ಲ. ಅವ್ರು ಮಾಡ್ತಾರೋ ಮಾಡಲ್ವೋ ಅದನ್ನ ನಾವೇನ್ ಮಾಡ್ಬೇಕು? ಪವಿತ್ರವಾಗಿರುವಂತ ಶುದ್ಧವಾಗಿರುವಂತ ಕೇವಲ ಭಗವಂತನ ಜೊತೆಯ ಏನು ಸುಖದ ಅನುಭವ ನಾವು ಮಾಡ್ತಾ ಇರಬೇಕು. ಅಂದ್ರೆ ನೀವು ಮಾಡುವಂತ ಸಾಧನೆ, ನೀವು ಮಾಡುವಂತ ಪುರುಷಾರ್ಥ, ನೀವು ಮಾಡುವಂತ ತಪಸ್ಸು, ನೀವು ಮಾಡುವಂತ ಸೇವೆ ನಿಮಗೇನೆ ಸಂತುಷ್ಟತೆಯ ಅನುಭವ ಆಗ್ತಾ ಇರ್ಬೇಕು. ಒಂದು ವೇಳೆ ಅಯ್ಯೋ 20 ವರ್ಷ ಆಯ್ತು, ಏನೆಲ್ಲ ಮಾಡಿದ್ವಿ, ಇನ್ನು ನಮ್ಮ ಮನೆಯವರೇ ಸರಿ ಆಗ್ಲಿಲ್ಲ, ಕಾಯಿಲೆನೇ ಗುಣ ಆಗ್ಲಿಲ್ಲ, ನಾನು ಯಾರಿಗೂ ಹೇಳಿದ್ದ ಜ್ಞಾನ ಅವ್ರಿಗೆ ಅರ್ಥನೇ ಆಗೋದಿಲ್ಲ, ನಮ್ಗೆ ಸಿಟ್ಟೇ ಕಡಿಮೆ ಆಗೋದಿಲ್ಲ ಅಂತ ಯಾವುದೋ ಒಂದು ಸಂಕಲ್ಪ ಮಧ್ಯದಲ್ಲಿ ಬಂದ್ಬಿಡ್ತು ಅಂತ ತಿಳ್ಕೊ.
ಅಥವಾ ನಾನು ಹೇಳಿದ ಬಾಬಾ ನನ್ಗೆ ಮಾಡ್ಕೊಡೋದೇ ಇಲ್ಲ ಅಲ್ವಾ? ನೀವ್ ಹೇಳಿದ್ದೆಲ್ಲ ಬಾಬಾ ಮಾಡ್ಕೊಟ್ರೆ ಬಾಬಾ ಯಾರು? ತುಂಬಾ ಒಳ್ಳೆಯವರು. ಅವಾಗ ನಿಮ್ಗೆ ಏನ್ ಬರ್ತದೆ? ಸಂತುಷ್ಟತೆ ಬರುತ್ತೆ. ಬರುತ್ತೆ. ಅದೇ ಬಾಬಾ ಮಾಡ್ಕೊಟ್ಟಿಲ್ಲ ಅಂತಂದ್ರೆ ಬಾಬಾ ಯಾರು? ಕೆಟ್ಟವರು. ನಿಮಗೆ ಶಾರೀರಿಕವಾಗಿ ಬೇಕಾಗಿರೋದನ್ನ ಬಾಬಾ ಮಾಡಿಕೊಡಬೇಕೇ ಹೊರತು ಆತ್ಮಿಕವಾಗಿ ಮಾಡಿಕೊಟ್ಟಾಗ ನಮ್ಗೆ ಏನಾಗೋದಿಲ್ಲ, ಅದರ ಕಡೆ ಗಮನ ಕೊಟ್ಬಿಟ್ಟು ಅದರ ಕಡೆ ನಾವು ಅನುಭವವನ್ನ ಇಡೋದು. ಮಾಡೋದಿಲ್ಲ. ಅಂದ್ಮೇಲೆ ಆತ್ಮೀಯರೇ, ಆತ್ಮಿಕ ಸುಖ ಶ್ರೇಷ್ಠನೋ ಶಾರೀರಿಕ ಸುಖ ಶ್ರೇಷ್ಠನೋ? ಆತ್ಮಿಕ ಸುಖ. ಅವಾಗ ನೀವು ಸಂತೃಪ್ತತೆ ಯಾವ್ದ್ರಲ್ಲಿ ಆಗ್ಬೇಕು? ಆತ್ಮದಲ್ಲಿ, ಮನಸ್ಸಿಂದ. ಭಗವಂತ ನನ್ನನ್ನು ಯಾವುದಲ್ಲಿ ಉಪಯೋಗ ಮಾಡ್ತಿದ್ದಾರೆ, ಈಶ್ವರೀಯ ಜ್ಞಾನ, ಈಶ್ವರೀಯ ಶಿಕ್ಷಣ, ಅದರಲ್ಲಿ ನಿಮ್ಮ ಸಾಧನೆ, ಅದರಲ್ಲಿ ನಿಮ್ಮ ಪ್ರಯತ್ನ, ಆ ಸೇವೆಯ ಫಲ, ಅದರಲ್ಲಿ ಸಂತೃಪ್ತವಾಗಬೇಕೇ ಹೊರತು ನನ್ನ ಹತ್ರ ಎಷ್ಟು ಕೋಟಿ ಇದೆ, ಅಲ್ಲಿ ಎಷ್ಟು ಜನ ಮಕ್ಕಳಿದ್ದಾರೆ, ಅವ್ರು ಹೇಗೆ ಪ್ರೀತಿ ಮಾಡ್ತಾರೆ, ಇದರ ಆಧಾರದಲ್ಲಿ ಅಲ್ಲ. ಸಂಪೂರ್ಣವಾಗಿ ಬಾಬಾ ಮಾತಾಡ್ತಿರೋದು ಯಾವುದರ ಬಗ್ಗೆ? ಆತ್ಮ, ಆತ್ಮದ ವಿಷಯ, ಆತ್ಮದ ಕಾರ್ಯ, ಆತ್ಮದ ಅನುಭವ, ಮತ್ತೆ ಬೇರೆಯವರಿಗೆ ಆತ್ಮಿಕ ಸುಖವನ್ನ ಕೊಡೋದರ ಬಗ್ಗೆ ಮಾತ್ರ ಮಾತಾಡ್ತಿದ್ದಾರೆ. ಬಿಟ್ರೆ ಇಲ್ಲಿ ತನು ಧನ ಜನ ಇಲ್ಲ. ಬಂದಿಲ್ಲ. ಅದಕ್ಕೆ ಈ ಸಂತೃಪ್ತತೆಯಲ್ಲಿ ಆ ವಿಷಯವನ್ನು ನೀವೇನ್ ಮಾಡಬಾರ್ದು? ತರ ಹೊಂದಿಲ್ಲ. ಭಲೆ ನಿಮ್ಗೆ ಮಂಡಿ ನೋವಿರಬಹುದು, ಹೊಟ್ಟೆ ಹಸ್ದಿರಬಹುದು, ಆದ್ರೆ ಈಶ್ವರಿ ಸುಖದ ಅನುಭವ ಮಾಡಿದಾಗ ಈ ಸಂತೃಪ್ತತೆನೆ ಬೇರೆ, ಆ ದುಃಖನೇ ಬೇರೆ. ಬೇರೆ. ಇಂದ್ರಿಯ ಸುಖದಲ್ಲಿ ನಿಮ್ಗೆ ಲಾಟ್ರಿನೇ ಹೊಡೆದಿರಬಹುದು, ಆದ್ರೆ ಆತ್ಮಿಕವಾಗಿ ಬಾಬಾನ ಜೊತೆಗೆ ನೀವು ಜೋಡಣೆ ಆಗಿಲ್ಲ ಅಂತಂದ್ರೆ ಬಾಬಾ ಈ ಸಂತೃಪ್ತತೆ ಬಗ್ಗೆ ಮಾತಾಡ್ತಾ ಇಲ್ಲ. ಬಾಬಾ ಮಾತಾಡ್ತಿರೋದು ಯಾವ್ದ್ರ ಬಗ್ಗೆ? ಆತ್ಮ. ಆತ್ಮಿಕ ಸಂತೃಪ್ತತೆ ಬಗ್ಗೆ ಮಾತಾಡ್ತಿರೋದು. ಓಕೆ, ಇಲ್ಲಿ ಭಗವಂತ ಏನ್ ಹೇಳ್ತಾರೆ? ಒಂದು, ಆ ಸಂತೃಪ್ತಿ ವೈಬ್ರೇಷನ್ ನಿಮ್ಮ ಲೆವೆಲ್ ಆಧಾರದಲ್ಲೂ ಕೂಡ ಅನುಭವದಲ್ಲಿ ಡಿಫ್ರೆನ್ಸ್ ಆಗತ್ತೆ. ಎದುರುಗಡೆ ಇರುವ ವ್ಯಕ್ತಿಯ ಆ ಲೆವೆಲಿನ ಆಧಾರದಲ್ಲೂ ಕೂಡ ಅವರಿಗೂ ಕೂಡ ಅನುಭವದಲ್ಲಿ ಏನಾಗ್ತದೆ ಬಾಬಾ ಅಂದ್ರೆ ಯಥಾಶಕ್ತಿ. ಏನ್ ಹೇಳ್ತಾರೆ ಬಾಬಾ? ಯಥಾಶಕ್ತಿ. ಯಥಾಶಕ್ತಿ ಅಂತಂದ್ರೆ ಏನು? ಅವ್ರ ಕೆಪಾಸಿಟಿ ಅಂದ್ರೆ ಅವ್ರು ರಿಸೀವ್ ಮಾಡೋ ಶಕ್ತಿ ಅವ್ರಿಗೆ ಈಗ ಎಷ್ಟಿರುತ್ತೋ ಅಷ್ಟೇ. ಈಗ ಅವ್ರದ್ದು ನೋಡೋಣ, ನಿಮ್ದು ನೋಡೋಣ, ನಿಮ್ ಯಥಾಶಕ್ತಿ ಏನು ಅಂತ ನೋಡೋಣ. ಮೊದಲು ನಮ್ದು ನಾವು ನೋಡ್ಕೊಳ್ಳ ಯಥಾಶಕ್ತಿ. ಓಕೆ, ನೀವಿವಾಗ ಯೋಗದಲ್ಲಿ ಕೂತ್ಕೊಂಡಿದ್ದೀರಾ, ಬಾಬಾ ನಮ್ಮ ನೆಂಟರು ICU ನಲ್ಲಿ ಇದ್ದಾರೆ, ಅವ್ರಿಗೇನು ಮಾಡು, ಸಕಾಶವನ್ನ ಕೊಡು ಅಂತ ನೀವು ಕೂತ್ಕೊಂಡ್ರಿ. ಅವಾಗ ಏನಾಯ್ತು? ಬಾಬಾ ಎಷ್ಟು ಕೊಡ್ತಾರೆ? ಒಂದ್ ಆತ್ಮನಿಗೆ ಬೇಕಾದಷ್ಟು ತಾನೇ ಕೊಡ್ತಾರೆ. ಓಕೆ, ಈಗ ನಿಮ್ಮ ಮನೆಗೆ ಯಾರು ಬಂದಿದ್ದಾರೆ? ಯಾರು ಬಂದಿದ್ದಾರೆ? ಯೋಗೇಶನ. ಯೋಗೇಶನ ಬಂದ. ಅವ್ರಿಗೆ ಮಾತ್ರ ಪಾಯಸ ಮಾಡ್ಬೇಕು. ಅವ್ರಿಗೆ ಮಾತ್ರ ಏನ್ ಮಾಡ್ಬೇಕು? ಪಾಯಸ ಮಾಡಿ. ಅವ್ರು ಇಷ್ಟು ದೊಡ್ಡ ಪಾತ್ರ ಇಡ್ತೀರಾ, ಒಂದು 50 ಲೀಟರ್ ಹಾಲು ಹಾಕ್ತೀರಾ ಅಲ್ವಾ? ಏನ್ ಮಾಡ್ತೀರಿ? ಚಿಕ್ಕದಾಗಿ. ಆವಾಗ ಆ ಪಾಯಸದ ಸ್ಮೆಲ್ಲು ವಾಯುಮಂಡಲಕ್ಕೆ ಹೋಗತ್ತೋ ಹೋಗಲ್ವೋ? ಹೋಗಲ್ಲ. ಪಕ್ಕದವ್ರಿಗೆ ಗೊತ್ತಾಗಲ್ವೋ? ಸ್ವಲ್ಪ ನಮ್ಗ್ ಮಾತ್ರ. ಅವಾಗ ಚೆಕ್ ಮಾಡ್ಕೊಳ್ಳಿ, ನೀವು ಯೋಗ ಮಾಡ್ಬೇಕಾದ್ರೆ ಯಾವ ಸಂಕಲ್ಪದಲ್ಲಿ ಹೋಗಿದ್ದೀರಿ ಅಲ್ಲಿ. ಅರ್ಥ ಆಗ್ತಿದ್ಯಾ? ಯಾವ ಸಂಕಲ್ಪವನ್ನು ಇಟ್ಕೊಂಡು ಬಾಬನ ಹತ್ರ ಮನಸ್ಸನ್ನ ಕೊಟ್ಟಿದ್ದೀರಿ? ಹಾಗಿದ್ರೆ ವಾಯುಮಂಡಲ ನಿರ್ಮಾಣ ಆಗ್ಬೇಕು ಅಂದ್ರೆ ಯಾವ ಸಂಕಲ್ಪ ಇರಬೇಕು? ಯಾವ ಸಂಕಲ್ಪ ಇರ್ಬೇಕು? ವಿಶ್ವ ಕಲ್ಯಾಣ ಸಂಕಲ್ಪ ಇರ್ಬೇಕು ತಾನೆ. ಹೌದು. ಊರ್ನೂರಿಗೆಲ್ಲ ಶಾವಿಗೆ ಪಾಯಸ ಕೊಡ್ಬೇಕು ಅಂತ ತಾನೆ ದೊಡ್ಡ ಪಾತ್ರ ಇಡ್ಬೋದು, ಅವಾಗ ತಾನೇ ವಾಯುಮಂಡಲ ರೆಡಿ ಆಗ್ತದೆ. ಹೌದು ತಾನೆ? ಅದಕ್ಕೆ ಬಾಬಾ ಹೇಳ್ತಾರೆ ಯಥಾಶಕ್ತಿ ಅಂತಂದ್ರೆ, ನಾನು ಸತ್ಯುಗಕ್ಕೆ ಹೋಗ್ಬೇಕು, ನಾನು ಲಕ್ಷ್ಮೀನಾರಾಯಣ ಆಗ್ಬೇಕು, ನಾನು ರಾಜನಾಗ್ಬೇಕು, ನನ್ನ ವಿಕರ್ಮ ವಿನಾಶ ಆಗ್ಬೇಕು, ನನ್ನ ಪರಿವಾರದವರು ಜ್ಞಾನಕ್ಕೆ ಬರ್ಬೇಕು, ನಮ್ಮ ಸೆಂಟರ್ ಇಂಪ್ರೂವ್ಮೆಂಟ್ಸ್ ಆಗ್ಬೇಕು. ಇದು ಏನಾಯ್ತು? ಯಥಾಶಕ್ತಿ ಆಗಿಲ್ವೋ? ಅವಾಗ ವಾಯುಮಂಡಲ ಬರ್ತದೋ ಬರಲ್ವೋ? ಬಿಡಲ್ಲ. ಅವಾಗ ಶರೀರದ ಮೇಲೆ ಫಾಸ್ಟ್ ಎಫೆಕ್ಟ್ ಆಗತ್ತೋ ಆಗಲ್ವೋ? ಆಗಲ್ಲ. ಇದರಿಂದ ನೀವು ಸಂತೃಪ್ತ ಆಗ್ತಿರೋ ಆಗಲ್ವೋ? ಇಲ್ಲ. ಅರ್ಥ ಆಗ್ತಿದ್ಯಾ? ಯಥಾಶಕ್ತಿ ಅಂತಂದ್ರೆ ನಿಮ್ಮ ಸಂಕಲ್ಪಗಳು ಎಷ್ಟು ಮಹಾನ್ ಇದ್ದಾವೆ, ಎಷ್ಟು ಶ್ರೇಷ್ಠ ಇದೆ, ಎಷ್ಟು ಬೀಹದ್ದಿದೆ, ಅದರ ಆಧಾರದ ಮೇಲೆ ಕರ್ಮ ಮತ್ತು ಕರ್ಮದ ಫಲ ಅವಲಂಬನೆ ಆಗಿರುತ್ತೆ. ಅಂದಮೇಲೆ ಬೇರೆಯವರ ಲೆವೆಲ್ ಬಗ್ಗೆ ನಾನು ಯೋಚನೆ ಮಾಡಬೇಕು, ನನ್ನ ಲೆವೆಲ್ ಬಗ್ಗೆ ನಾನು ಯೋಚನೆ ಮಾಡಬೇಕು. ನನ್ ಲೆವೆಲ್. ಬ್ರಹ್ಮ ಬಾಬಾ ಸಾಕಾರದಲ್ಲಿದ್ದಾಗ ಅವ್ರ ಕುಟುಂಬದ ಬಗ್ಗೆ ಯೋಚನೆ ಮಾಡಿದ್ರು, ಅಥವಾ ಈಶ್ವರ್ಯ ಪರಿವಾರದ ಬಗ್ಗೆ ಯೋಚನೆ ಮಾಡಿದ್ರು, ವಿಶ್ವದ ಬಗ್ಗೆ ಯೋಚನೆ ಮಾಡಿದ್ರು? ವಿಶ್ವದ ಬಗ್ಗೆ. ಇವತ್ತು ಕೂಡ ಬಾಬ್ದಾದ ಯೋಚನೆ ಮಾಡ್ತಿರೋದು ಯಾವ್ದ್ರ ಬಗ್ಗೆ? ವಿಶ್ವದ ಬಗ್ಗೆ. ನಾವ್ ಯೋಚನೆ ಮಾಡೋದು ಯಾವ್ದ್ರ ಬಗ್ಗೆ? ನಮ್ ಬಗ್ಗೆ ನಾವ್ ಯೋಚನೆ ಮಾಡ್ತೀವಿ. ನಮ್ ಫ್ಯಾಮಿಲಿ ಬಗ್ಗೆ.
ನಮ್ಮ ವೈಯಕ್ತಿಕ ಸಾಧನಗಳ ಬಗ್ಗೆ, ಇಂದ್ರಿಯ ಸುಖಗಳ ಬಗ್ಗೆ, ಹೌದಾ? ಹೌದಾಯ್ತು. ಆವಾಗ ಈ ಕೆಲಸ ಮಾಡ್ಲಿಕ್ಕೆ ನೀವು ಯೋಗ್ಯರು ಅಯೋಗ್ಯರು? ಹಾ ಅಯೋಗ್ಯದ. ಅಲ್ವಾ? ಯಾವುದೇ ಕೆಲಸವನ್ನ ಮಾಡ್ಲಿಕ್ಕೆ ಅದಕ್ಕೊಂದು ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗಳು ಇಡ್ತಾವೆ. ಆವಾಗ ಮಾತ್ರ ಆ ಕರ್ಮ ಸರಿ ಆಗತ್ತೆ. ಓಕೆ, ಇಲ್ಲಿ ಕೇಳಿ ಮುಂದೆ. जो संतुष्ट रहता है उसकी निशानी सदा प्रसन्न चित्त दिखाई देता है. ಸಂತುಷ್ಟರಾಗಿದ್ದಾರೆ ಅಂತ ಹೆಂಗ್ ಗೊತ್ತಾಗ್ತದಂತೆ? ಪ್ರಸನ್ನ ಚಿತ್ತ. ಆ ಪ್ರಸನ್ನ ಚಿತ್ತ. ಹಂಗಂದ್ರೆ ಹಂಗಂದ್ರೆ ಚಹರಲ್ಲಿ ಗೊತ್ತಾಗುತ್ತೆ ಅಣ್ಣ. ಆ ಮುಖ ನೋಡಿದ ತಕ್ಷಣ ಅನುಭವ ಮುಖ ಆಗುತ್ತೆ. ಬಂದಿಲ್ಲ ಇಲ್ಲಿ ಪ್ರಸನ್ನ ಚಿತ್ತ. ಮುಖ ಮುಂದಿನ ವರ್ಡ್ ತರಬೇಡಿ ನೀವು. ಚಿಂತೆ ಇಲ್ದಲೇ ಇರೋದು. ಅಲ್ಲ, ಓಕೆ, ಚಿಂತೆ ಇಲ್ದೇ ಇರೋದು ಪ್ರಸನ್ನ ಚಿತ್ತ ಅಂತ ಹೇಳ್ತಾರ ಬಾಬು. ಚಿತ್ತ ಅಂತಂದ್ರೆ ಏನು? ಬುದ್ಧಿ. ಬುದ್ಧಿ. ಬುದ್ಧಿ ಏನಾಗಿರ್ತದೆ? ಸ್ವಚ್ಛ. ಪ್ರಸನ್ನವಾಗಿರ್ತದೆ. ಬುದ್ಧಿ ಏನಾಗಿರ್ತದೆ? ಪ್ರಸನ್ನ. ಹಂಗಂದ್ರೆ ತೃಪ್ತಿ. ಓಕೆ, ಗುಲಾಬ್ ಜಾಮೂನ್ ಇಟ್ಟಾಗ ಯಾರು ಪ್ರಸನ್ನ ಆಗ್ತಾರೆ? ನಾಳೆ. ನಾಲಿಗೆ. ಫೇರ್ ಅಂಡ್ ಲವ್ಲಿ ಹಚ್ಚಿದಾಗ ಯಾರು ಪ್ರಸನ್ನ ಆಗ್ತಾರೆ? ಚರ್ಮ. ಚರ್ಮ. ಯೂಟ್ಯೂಬ್ ನೋಡಿದಾಗ ಯಾರು ಪ್ರಸನ್ನ ಆಗ್ತಾರೆ? ಕಣ್ಣು. ಹಾಡು ಕೇಳಿದಾಗ ಯಾರು ಪ್ರಸನ್ನರಾಗ್ತಾರೆ? ಕಿವಿ. ಕಿವಿ. ಹಾಗೆ ಇಲ್ಲಿ ಈ ಸಂತುಷ್ಟತೆ ಇದ್ದಾಗ ಪ್ರಸನ್ನರಾಗೋರು ಯಾರು? ತಾನೇ ಹೊರತು ನಿಮ್ಮ ಪತಿ ಅಲ್ಲ, ನಾನು ಶರೀರ ಅಲ್ಲ, ನಿಮ್ಮ ಬಟ್ಟೆ ಅಲ್ಲ, ನಿಮ್ಮ ಬಂಗಾರ ಅಲ್ಲ, ಹಣ ಅಲ್ಲ, ಹೆಸರು ಕೀರ್ತಿ ಅಲ್ಲ. ಯಾವ್ದ್ರಲ್ಲಿ ಪ್ರಸನ್ನರಾಗ್ಬೇಕು ನೀವು? ಬುದ್ಧಿ. ಆ ನಿರಾಕಾರವಾದಂತ ಸುಖ ಆ ಬುದ್ಧಿಗೆ ಟಚ್ ಆದಾಗ ಬುದ್ಧಿ ಮತ್ತು ಆತ್ಮ ಮಾತ್ರ ಪ್ರಸನ್ನವಾಗ್ಬೇಕೇ ಹೊರತು ಅಲ್ಲಿ ಶರೀರದ ಕರ್ಮದ ಫಲ ಅಲ್ಲಿ ಮಧ್ಯದಲ್ಲಿ. ನಾನು ಯೋಗವನ್ನ ಮಾಡಿದಾಗ ಎದುರುಗಡೆಯವರು ಎಷ್ಟು ಖುಷಿ ಪಟ್ರು ಅದು ನಿಮ್ಗೆ ಸಂಬಂಧ ಇಲ್ಲ. ಈಗ ನಾನು ಯೋಗ ಮಾಡಿದ್ಮೇಲೆ ನನಗೆ ಒಳ್ಳೆ ಊಟ ಸಿಕ್ತಪ್ಪ, ಅದರಿಂದ ನೀವು ಪ್ರಸನ್ನರಾಗುವಂಗಿಲ್ಲ. ಆದ್ರೆ ನಿಮ್ಗೆ ಏನು ಊಟ ಸಿಕ್ಕಿದೆ, ಯಾವ ಬಟ್ಟೆ ಹಾಕೊಂಡಿದ್ದೀರಿ, ಇದಕ್ಕೂ ಅದಕ್ಕೂ ಏನು ಸಂಬಂಧ ಇಲ್ಲ. ಇಲ್ಲ. ಅರ್ಥ ಆಗ್ತಿದ್ಯಾ? ನಾನು ರಾಜಯೋಗ ಮಾಡಿದೆ, ಇನ್ನೂ ಬಾಡಿಗೆ ಮನೇಲಿ ಇದ್ದೇನೆ, ಇನ್ನೂ ಸಾಲ ತೀರಿಲ್ಲ, ಅದಕ್ಕೂ ಇದಕ್ಕೂ ಯಾವ ಸಂಬಂಧವೂ ಇಲ್ಲ. ಇಲ್ಲಿ ಪ್ರಸನ್ನರಾಗೋದು ಯಾವುದು? ಆತ್ಮ. ಬುದ್ಧಿ ಮಾತ್ರ. ಬುದ್ಧಿ ಹೇಳುವಂತ ಸಾಧನದ ಮೂಲಕ ಆತ್ಮ ಏನಾಗಿದೆ? ನಿರಾಕಾರ ರೂಪದಲ್ಲಿ ಪ್ರಸನ್ನವಾಗಿದೆ. ನಾನು ಎಷ್ಟು ಹೊಟ್ಟೆ ತುಂಬಿದೆ, ಎಷ್ಟು ದೊಡ್ಡ ಬಿಲ್ಡಿಂಗ್ ಇದೆ, ನನ್ನ ಎಷ್ಟು ಆಸ್ತಿ ಪಾಸ್ತಿಗಳಿದ್ದಾವೆ, ನನ್ನ ಮಕ್ಕಳು ಒಳ್ಳೆಯವರೋ ಕೆಟ್ಟವರೋ, ನನಗೆ ಎಷ್ಟು ಕಾಯಿಲೆ ಇದೆ, ನಂದು ಇನ್ನೂ ಸ್ಟಾಕ್ ಎಷ್ಟಿದೆ, ನಾನು ಏನು ಸೇವೆ ಮಾಡ್ತಿದ್ದೇನೆ, ಅದು ಇಲ್ಲಿ ಯಾವುದು ಸಂಬಂಧಕ್ಕೆ ಬರುವುದಿಲ್ಲ. ಅರ್ಥ ಆಗ್ತಿದೆ ನಿಮ್ಗೇನು ಅಂತ? ನಾನು ಆತ್ಮ ಕರ್ಮ ಮಾಡಿದ್ದೇನೆ, ಬಾಬಾ ಜೊತೆಗೆ ಬುದ್ಧಿಯನ್ನು ಇಟ್ಟಿದ್ದೇನೆ, ಮನ ಬುದ್ಧಿಯ ಮೂಲಕ ಕರ್ಮ ಆಗಿದೆ, ಬುದ್ಧಿ ಮೂಲಕ ಆ ಕರ್ಮದ ಫಲವನ್ನು ಅನುಭವ ಮಾಡ್ಬಿಟ್ಟು ನಾನು ಆತ್ಮನೇನಾಗಿದ್ದೇನೆ? ಖುಷಿಯಾಗಿದ್ದೇನೆ ಅಷ್ಟೇ. ನನ್ನ ಶರೀರಕ್ಕೂ ಧನಕ್ಕೂ ಯಾವುದೂ ಸಂಬಂಧ ಇಲ್ಲ. ಸ್ಪಷ್ಟವಾಗಿ ತಿಳ್ಕೊಳ್ಳಿ ಆತ್ಮೀಯರೇ. ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಇಚ್ಛೆಗಳು ಇರಬಾರದು. ಅದ್ರ ಜೊತೆಗೆ ಕಂಪ್ಯಾರಿಸನ್, ಹೋಲಿಕೆ ಮಾಡಬಾರದು. ಚಿತ್ತ ಮಾತ್ರ ಪ್ರಸನ್ನವಾಗಿರ್ತದೆ. ಕೆಲವೊಂದು ಸಲ ಕಾಯಿಲೆಗಳು ಬರುತ್ತೆ, ಜನರಿಂದ ನಿಂದನೆ ಬರುತ್ತೆ, ಜನ ಕಾಲು ಎಳಿತಾರೆ, ನೀವು ಸೇವೆ ಸರಿ ಮಾಡಿಲ್ಲ ಅಂತ ಎದುರುಗಡೆ ಹಿಂದ್ಗಡೆಗೆ ಬೈತಾರೆ, ಯೋಗೇಶ್ ಎಲ್ಲ ಫೋನ್ ಮಾಡ್ಬಿಟ್ಟು ಬೈತಾರೆ ಅಲ್ವಾ? ಆದರೆ ಈ ಪ್ರಸನ್ನ ಚಿತ್ತದಲ್ಲಿ ಇರೋರಿಗೆ ಅದ್ರ ಯಾವ ಎಫೆಕ್ಟು ಆಗುದಿಲ್ಲ. ಬೀಳುವುದಿಲ್ಲ, ಬೀಳಬಾರದು. ಯಾಕೆ? ಅದು ಪರಸ್ಥಿತಿ, ಇದು ಸ್ವಸ್ಥಿತಿ. ಇದ್ಯಾವುದು? ಸ್ವಸ್ಥಿತಿ ಯಾವುದು? ಬುದ್ಧಿ. ನಾನು ಆತ್ಮ ಬಾಬನ್ ಜೊತೆಗೆ ಇದ್ದೇನೆ, ಈಶ್ವರಿ ಸೇವೆ ಮಾಡ್ತಾ ಸುಖವನ್ನು ಅನುಭವ ಮಾಡ್ತಿದ್ವಿ, ಸ್ವಸ್ಥಿತಿ. ಪರ ಯಾವುದು? ಶರೀರ. ಸ್ವನ ಪರರನ? ಬಟ್ಟೆ ಸ್ವನ ಪರರನ? ಬಟ್ಟೆ ವೈಟ್ ಹಾಕಿದ್ರೆ ಮಾತ್ರ ನಿಮ್ ಯೋಗ ಚೆನ್ನಾಗಿರ್ತದಲ್ವಾ? ಕಲರ್ ಡ್ರೆಸ್ ಹಾಕೊಂಡ್ರೆ ಚೆನ್ನಾಗಿರೋದಿಲ್ಲ. ಇಲ್ಲ.
ಆ ಇಲ್ಲ. ಕಲರ್ ಅದು- ಡ್ರೆಸ್ಗೂ ಇದಕ್ಕೂ ಏನಾದ್ರು ಸಂಬಂಧ ಇದೆಯಾ? ಇಲ್ಲ ಇಲ್ಲ ಬಟ್ಟೆ ಇಲ್ಲ. ಕ್ಲೀನ್ ಆಗ್ಲಿ ಗಲೀಜ್ ಆಗ್ಲಿ ಇದಕ್ಕೆ ಏನಾದ್ರು ಸಂಬಂಧ ಇದೆಯಾ? ಇಲ್ಲ ಇಲ್ಲ. ಶರೀರದ ಊಟ ತಿಂಡಿಗೂ ಇದಕ್ಕೆ ಏನಾದ್ರು ಸಂಬಂಧ ಇದೆಯಾ? ಇಲ್ಲ. ಇಲ್ಲ. ಇದನ್ ಮಾಡ್ಬೇಕಂದ್ರೆ ಶರೀರ ಎಸಿಯಲ್ಲಿ ಕುಳಿಸ್ಬೇಕಾ? ಇಲ್ಲ. ಸೋಫಾ ಮೇಲೆ ಕುಳಿಸ್ಬೇಕಾ? ಇಲ್ಲ. ಇಲ್ಲ. ರೆಡ್ ಲೈಟ್ ಬೇಕಾ? ಬೇಡ ಇಲ್ಲ. ಫೋಟೋ ಬೇಕಾ? ಬೇಡ ಎದುರುಗಡೆ ಯೋಗೇಶನ ಕೂತ್ಕೊಂಡಿರ್ಬೇಕಾ? ಇಲ್ಲ. ಹ್ಮ್ ಬೇಡ. ಏನ್ ಬೇಕು? ಅದಕ್ಕೂ ಇದಕ್ಕೂ ಯಾವ ಸಂಬಂಧವೂ ಇಲ್ಲ ಇಲ್ಲ. ಯಾಕಂದ್ರೆ ನೀವು ಮಾಡ್ತಾ ಇರೋದು ಯಾವ್ದಕ್ಕೆ? ಆತ್ಮ ಆತ್ಮ. ಆತ್ಮಕ್ಕಷ್ಟ. ಅಷ್ಟಕ್ಕೆ ಮಾತ್ರ ಇರಿ ನೀವು. ಆ ಆತ್ಮ, ಆತ್ಮದ ಕರ್ಮ, ಆತ್ಮದ ಸೇವೆ, ಆತ್ಮೀಯ ಫಲ ಇಷ್ಟು ಮಾತ್ರ ಯೋಚನೆ ಮಾಡಿ. ನಾನು ಹಿಟ್ಟು ತಂದೆ, ಮಸಾಲೆ ದೋಸೆ ಮಾಡಿದೆ, ತಿಂದೆ. ಪಕ್ಕದ ಮನೆ ಹೆಂಗಿದೆ ನನಗೆ ಗೊತ್ತಿಲ್ಲ. ಅವ್ರ ಗಂಡ ಹೆಂಡತಿ ಬೇಕಾದ್ರೆ ಜಗಳ ಮಾಡ್ಕೊಳ್ಳಿ, ಅವ್ರು ಖುಷಿಯಿಂದ ಇರ್ಲಿ, ನನಗೆ ಸಂಬಂಧ ಇಲ್ಲ. ನಾನು ಮಾಡುವಂತ ಕರ್ಮದ ಫಲ ನನಗೆ ಖುಷಿ ಕೊಡ್ತಾ ಇದೆಯೋ ಇಲ್ವೋ ಅಷ್ಟೊಂದು ಮಾತ್ರ ನಾನೇನ್ ಮಾಡ್ಬೇಕು? ಚೆಕ್ ಮಾಡಬೇಕು. ಈ ಮುರಳಿಯನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದೇನೆ ಈ ಕರ್ಮದ ಫಲವನ್ನು ನಾವು ಯಾವ್ದಕ್ಕೆ ಹೋಲಿಕೆ ಮಾಡ್ತೀವಿ? ಸ್ಥೂಲಕ್ಕೆ ಹೋಲಿಕೆ ಮಾಡ್ತೇವೆ. ಅದು ಸ್ಥೂಲ ಸರಿ ಇದ್ರೆ ಮಾತ್ರ ಏನಾಗ್ತದೆ, ನಮ್ಮ ಸ್ಥಿತಿ ಚೆನ್ನಾಗಿರ್ತದೆ. ಅಂದ್ಮೇಲೆ ಪರಿಸ್ಥಿತಿಯ ಆಧಾರದ ಮೇಲೆ ನಿಮ್ಗೆ ಸ್ವಸ್ಥಿತಿ ಆಯ್ತೇ ಹೊರತು ಸ್ವಸ್ಥಿತಿಯ ಆಧಾರದಲ್ಲಿ ಪರಿಸ್ಥಿತಿ ಇಲ್ಲ. ಇವಾಗ ಹೊರಗಡೆ ಚಳಿ ಇದೆ ಅಂತ ಅಂದ್ಮೇಲೆ ಚಳಿ ಹೋದ್ಮೇಲೆ ನಾನು ಹೊರಗಡೆ ಹೋಗ್ಬೇಕು, ಸ್ವೆಟರ್ ಹಾಕೊಂಡು ಹೋಗ್ಬೇಕು? ಸ್ವೆಟರ್ ಹಾಕೊಂಡು ಸ್ವೆಟರ್ ಹಾಕೊಂಡು ಹೊರಗಡೆ ಎಷ್ಟಾದ್ರೂ ಚಳಿ ಇದೆಯಲ್ಲ, ನಿಮ್ಗೆ ಏನ್ ತೊಂದ್ರೆ? ನಿಮ್ಗೆ ಆ ಚಳಿ ಪ್ರಭಾವ ಬೀಳತ್ತೋ ಬೀಳಲ್ವೋ? ಬಿಡಲ್ಲ. ಕಾರಣ ಸ್ವೆಟರ್ ಹಾಕೊಂಡಿರ್ತೀವಲ್ಲ. ನಿಮ್ಮನ್ನ ನೀವೇನ್ ಮಾಡ್ಕೊಂಡಿದ್ದೀರಿ? ರಕ್ಷಣೆ ಮಾಡ್ಕೊಂಡಿದ್ದೀರಿ ತಾನೆ. ಅಂದ್ರೆ ಹೌದು. ಆತ್ಮ ಸುರಕ್ಷಿತವಾಗಿರ್ಲಿಕ್ಕೆ ಏನ್ ಬೇಕು ಅದನ್ನ ಅಲ್ಲಿ ಸ್ಥಿತ ಮಾಡ್ಬೇಕು. ಹಾಗೆ ಬಾಬಾ ಹೇಳ್ತಾರೆ, ವರ್ತಮಾನ ಸಮಯದಲ್ಲಿ ಹೊರಗಡೆ ಪ್ರಪಂಚಕ್ಕೆ ಹೋದಾಗ ನಿಂದನೆ, ಸ್ತುತಿ ಏನಾಗ್ಬಹುದು, ಕಾಯಿಲೆಗಳು, ಸಮಸ್ಯೆಗಳು, ವಿಘ್ನಗಳು ಬರಬಹುದು. ಆದರೆ ಅದರ ಪ್ರಭಾವ ಆತ್ಮದ ಮೇಲೆ ಬೀಳಬಾರ್ದು. ಬೀಳಕೂಡದು. ಯಾಕಂದ್ರೆ ನಿಮ್ಮ ಮನಬುದ್ಧಿ ಯಾವಾಗ್ಲೂ ಎಲ್ಲಿರ್ಬೇಕು? ಬಾಬಾ ಎಲ್ಲಿರ್ಬೇಕು? ಈ ಭಾವನೆ. ಕರ್ಮ ಮತ್ತು ಕರ್ಮದ ಫಲವನ್ನು ಮಾಡ್ತಾ ಒಳಗಡೆಯಿಂದ ಏನಾಗಬೇಕು? ಮಸ್ತ್ ಆಗಿರ್ಬೇಕು. ಆಗಿರಬೇಕು. ಈಗ ನನ್ನ ಅನುಭವ ಕೇಳಿದ್ರೆ ನಾನು ಇವಾಗ ಚೆಕ್ ಮಾಡ್ತಾ ಇರೋದು ಇದೇ ಸ್ವಸ್ಥಿತಿಯನ್ನ. ಯೂಟ್ಯೂಬ್ ನಲ್ಲಿ ಎಷ್ಟು ಜನ ನೋಡ್ತಾರೆ ಅದ್ರ ಕಡೆ ಗಮನ ಇಲ್ಲ ಅಂತಲ್ಲ, ಅದ್ರ ಕಡೆ ಇರ್ತದೆ. ಆದ್ರೆ ನಾನು ಮ್ಯಾಕ್ಸಿಮಮ್ ಗಮನ ಕೊಡ್ತಾ ಇರೋದು ಯಾವ್ದಲ್ಲಿ? ನನ್ನ ಸ್ವಸ್ಥಿತಿ ಏನಾಗುತ್ತೆ. ಮೊದ್ಲೇನಾಗ್ತಿತ್ತು, ಸೇವೆ ಮಾಡಿದ್ಮೇಲೆ ಯಾರು ಹೊಗಳಿದ್ರು, ಯಾರು ತೆಗೆಳಿದ್ರು, ಯಾರು ಏನ್ ಹೇಳ್ತಾರೆ, ಯಾರು ಏನ್ ತಿಳ್ಕೊಳ್ತಾರೆ, ಅದ್ರ ಕಡೆ ನಾನೇನ್ ಮಾಡ್ತಾ ಇದ್ದೆ? ಯಾರಾದ್ರೂ ಹೊಗಳಿದ್ರೆ ಗಾಳಿ, ತೆಗೆಳಿದ್ರೆ ಡಮ್. ತೆಗೆಳಿದ್ರು ಯೋಚನೆ ಮಾಡ್ತಾ ಇದ್ದೆ, ಹೊಗಳಿದ್ರು ಯೋಚನೆ ಮಾಡ್ತಿದ್ದೆ, ಅದ್ರ ಬಗ್ಗೆ ಚಿಂತನೆ ಮಾಡ್ತಿದ್ದೆ, ಮನನ ಮಾಡ್ತಿದ್ದೆ. ಇವಾಗ ಹೊಗಳದು ತಲೆ ಕೆಡ್ಸ್ಕೊಳಲ್ಲ, ತೆಗೆಳದು ತಲೆ ಕೆಡ್ಸ್ಕೊಳಲ್ಲ. ಕರ್ಮ ಮಾಡಿದ್ಮೇಲೆ ನಾನೇನ್ ಮಾಡ್ತೇನೆ? ನನ್ನ ಸ್ವಸ್ಥಿತಿ ಇಂಪ್ರೂವ್ಮೆಂಟ್ಸ್ ಆಗಿದೆಯೋ ಇಲ್ಲ. ಇಲ್ಲೋ ಅದನ್ನ ಮಾತ್ರ ನೋಡ್ತೇನೆ ಹೊರತು ನಾನು ಬೇರೆ ಕಡೆ ಗಮನವನ್ನ ಕೊಡ್ತಾ ಇಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಯಾರು ಸಂತುಷ್ಟರಾಗಿರ್ತಾರೋ ಅವರು ಏನಾಗಿರ್ತಾರೆ? ಸದಾ ಪ್ರಸನ್ನ. ಸಣ್ಣ ಚಿತ್ತರ. ಅರ್ಥ ಆಯ್ತು ಇವಾಗ? ಪ್ರಸನ್ನತೆ ಎಲ್ಲಿವರೆಗೆ? ಸದಾ ಚಿತ್ತದವರೆಗೆ ಮಾತ್ರ ಹೊರತು ಶರೀರ ಪ್ರಸನ್ನ ಅಂತ ತಿಳ್ಕೊಂಡ್ಬಿಡ್ಬೇಡಿ. ಅಂದ್ರೆ ಯೋಗ ಚೆನ್ನಾಗಿ ಮಾಡ್ದಾಗ ನಿಮ್ಗೆ 36 ವೆರೈಟಿ ಊಟ ಸಿಕ್ಕಿಬಿಡ್ತದೆ, ತಿಂಡಿ ಸಿಕ್ಕಿಬಿಡ್ತದೆ ಅಂತ ಏನ್ ಮಾಡ್ಬಿಡಿ, ಆ ನಿರೀಕ್ಷೆಯನ್ನ ನೀವು ಇಟ್ಟುಕೊಳ್ಳುವ ಹಾಗೆ ಇಲ್ಲ. ಸದಾ ಚೆಹರ ಹರ್ಷಿತ್ ಮುಖ ಸ್ವತಃ ಹಿ रहता है. ಅವ್ರ ಮುಖ ಯಾವಾಗ್ಲೂ ಕೂಡ ಹೆಂಗಿರ್ತದಂತೆ? ಯಾವ ಮುಖ? ಆತ್ಮದ ಮನೋಬುದ್ಧಿ. ಶರೀರದ ಮುಖನೋ ಆತ್ಮದ ಮುಖನೋ? ಆತ್ಮದ ನೀವ್ ಬೇಕಾದ್ರೆ ಅಬ್ಸರ್ವೇಷನ್ ಮಾಡಿ. ಬೆಳಿಗ್ಗೆ ನಾನು ಅಮೃತ ವೇಳೆ ಯೋಗ ಮಾಡ್ತೀವಲ್ಲ ಬಾಬಾ ನನ್ನ ಮೂಲಕ, ಮುಖ ಒಂದೊಂದು ಸತ್ತೋದಂಗ ಆಗಿರ್ತದೆ, ಡೆಡ್ ಬಾಡಿ ಇದ್ದಂಗೆ ಇರ್ತದೆ ಮುಖ ನೋಡಿದ್ರೆ, ಅಲ್ವಾ? ಆದ್ರೆ ಒಳಗಡೆ ಮಾತ್ರ ನನಗೇನಿರ್ತದೆ? ಮಸ್ತ್ ಆಗಿರ್ತದೆ ಒಳಗಡೆ. ಮುಖ ಒಂದೊಂದು ಬಾಡೋದಾಗ ಸುಕ್ಕೋದಾಗಿ ಇರ್ತದೆ, ಆದ್ರೆ ಒಳಗಡೆ ಸ್ಥಿತಿ ಮಾತ್ರ ಪವರ್ಫುಲ್. ಅವಾಗ ಅಂತರ್ಮುಖ ಏನಾಗಿದೆ? ಖುಷಿ. ಚೆನ್ನಾಗಿದೆ. ಅದೇ ಜ್ಞಾನ ಹೇಳ್ಬೇಕಾದ ಜ್ಞಾನ ಹೊರಗಡೆ ಹೋಗ್ತಾ ಇರ್ತದಲ್ಲ, ಅವಾಗ ಶರೀರದ ಮುಖ ಏನಾಗ್ತದೆ? ಅದಕ್ಕೇನು ಬರ್ತದೆ? ಗ್ಲೋ ಬರುತ್ತೆ. ಈಗ ನಾನು ಗಮನ ಅಂತರ್ಮುಖದ ಕಡೆ ಕೊಡಬೇಕು, ಬಾಹರ ಮುಖದ ಕಡೆ ಕೊಡಬೇಕು? ಅಂತರ್ಮುಖ ಯಾರಿಗೆ ಕಾಣುತ್ತೆ? ನನಗೇನೆ ಆತ್ಮ ಅನುಭವದಿಂದ. ನಮಗೇನಾಗುತ್ತೆ? ಅಂತರ್ಮುಖದಲ್ಲಿ ಬೇಕಾದಷ್ಟು ಕಾಯಿಲೆಗಳು ಇರ್ತವೆ, ಹೊರಗಡೆ ಮುಖದಲ್ಲಿ ಮಾತ್ರ ಫೇರ್ ಅಂಡ್ ಲವ್ಲಿ ಲಿಪ್ಸ್ಟಿಕ್ ಹಚ್ಕೊಂಡಿರ್ತೀವಿ. ಎಸ್ ಆರ್ ನೋ? ತಲೆನೋವು ಬರ್ತಾ ಇರ್ತದೆ, ಇಲ್ಲಿ ಮಾತ್ರ ಜನರಿಗೇನು ವೈಟ್ ಚರ್ಮ ಏನು, ತುಟಿ ರೆಡ್ ಏನು, ಎಲ್ಲಾನು ಕೂಡ ಏನ್ ಮಾಡ್ತೀವಿ? ತೋರಿಸ್ತಾ ಇರ್ತೀವಿ. ಆರ್ಟಿಫಿಷಿಯಲ್ ಶ್ರೀಮಂತಿಕೆಯನ್ನ ನಾವೇನ್ ಮಾಡ್ತೀವಿ? ಪ್ರಪಂಚದ ಜನರಿಗೆ
ತೋರಿಸ್ತಾ ಇರ್ತೀವಿ. ತೋರಿಸ್ತಾ ಇರ್ತೀವಿ. संतुष्ट आत्मा के सामने कोई भी परिस्थिति ಸ್ವಸ್ಥಿತಿ को हिला नहीं सकती. ಯಾರು ಸಂತುಷ್ಟರಾಗಿದ್ದಾರೆ ಯಾವುದಲ್ಲಿ? ಭಗವಂತನ ಶಕ್ತಿ ಗುಣಗಳಲ್ಲಿ. ಎಸ್, ಈಶ್ವರೀಯ ಸಂಪಾದನೆ, ಈಶ್ವರೀಯ ಕಾರ್ಯ, ಈಶ್ವರಿ ಸೇವೆಯಲ್ಲಿ ಯಾರು ಸಂತೃಪ್ತರಾಗಿದ್ದಾರೋ ಅವರಿಗೆ ಯಾವುದೇ ಪರಿಸ್ಥಿತಿ ಸ್ವಸ್ಥಿತಿಯನ್ನು ಅಲ್ಲಾಡ್ಲಿಕ್ಕೆ ಸಾಧ್ಯ ಇಲ್ಲ. ಪರಿಸ್ಥಿತಿ ಯಾವ್ಯಾವ್ದು ಬರ್ತದೆ ಹೇಳಿ ನೋಡೋಣ. ದೇಹ, ಪರಿಸ್ಥಿತಿ. ಸಂಬಂಧ, ಸಂಪರ್ಕ. ಕಾಯಿಲೆಗಳು, ದೇಹ ಅಂದ್ರೆ ನಿನ್- ಕಾಯಿಲೆ. ನಿಂದನೆಗಳು, ವಿಘ್ನಗಳು, ಹಣಕಾಸಿನ ಸಮಸ್ಯೆಗಳು, ಪಂಚತತ್ವಗಳಿಂದ ಬರುವಂತ ನೆಗಡಿ, ಇದು ಚಳಿ, ಬಿಸಿಲು ಅಲ್ವಾ? ಆಮೇಲೆ ಬೇರೆ ಬೇರೆ ದೇಶದ ಸುದ್ದಿಗಳು, ಅಕ್ಕಪಕ್ಕದ ಮನೆ ಸುದ್ದಿಗಳು, ಮಕ್ಕಳದ ಎಜುಕೇಶನ್ ಸರಿಯಾಗಿಲ್ಲ, ಮಕ್ಕಳು ಫೇಲ್ ಆದ್ರು, ಏನೇ ಆಗ್ಲಿ ಹೊರಗಡೆಯಿಂದ ಅದಕ್ಕೂ ಆತ್ಮನಿಗೆ ಏನು ಸಂಬಂಧ ಇಲ್ಲ. ಬೇರೆದು ಯಾವುದೇ ಹೊಗಳಿಕೆಯ ಸಂತೋಷದ ವಿಷಯ ಇರಬಹುದು ಅಥವಾ ದುಃಖ ಕೊಡುವಂತ ವಿಷಯ ಇರಬಹುದು, ಇದು ಯಾವುದೂ ಕೂಡ ಆ ಆತ್ಮನಿಗೆ ಸ್ವಕರ್ಮದಲ್ಲಿ, ಸ್ವಸ್ಥಿತಿಯಲ್ಲಿ, ಸ್ವ ಅನುಭವದಲ್ಲಿ ಆ ಸೀಟಿಂದ ಆ ಆತ್ಮ ಕೆಳಗಡೆಗೆ ಇಳಿಯುವುದಿಲ್ಲ. ಅವರನ್ನು ಅಲ್ಲಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಓಕೆ. ಸೆಂಟರ್ಗೆ ಹೋಗದಿದ್ದಾಗ ನೀವು ನಿಲ್ಲಿಸ್ಬೋದು, ಇಂಟರ್ನೆಟ್ ಸಿಗದೇ ಇರಬಹುದು, ಕರೆಂಟ್ ಇಲ್ಲದೆ ಇರಬಹುದು, ಎದುರುಗಡೆಗೆ ಯಾರು ಇಲ್ಲದೆ ಇರಬಹುದು. ಆದ್ರೆ ನಮ್ಮ ಸ್ಥಿತಿ ಏನಾಗಬಾರ್ದು? ಹೋರಾಡಬಾರ್ದು. ಭಲೆ ಕಾರಣಾಂತರದಿಂದ ನಾನು ಆ ದಿನಕ್ಕೆ ನನ್ನ ಕರ್ಮದ ಲೆಕ್ಕಾಚಾರದ ಅನುಸಾರ ನಾನು ಮದುವೆ ಮನೆಗೂ ಹೋಗಿರಬಹುದು, ಮದುವೆ ಹಾಲಲ್ಲೂ ಕುಂತಿರಬಹುದು. ಓಕೆ. ಮೇನಕೆ ಹಾಗೆ ಸುಂದರವಾಗಿ ಶೃಂಗಾರನೂ ಮಾಡ್ಕೊಂಡಿರಬಹುದು ಜನರಿಗೆ ತೋರಿಸಲಿಕ್ಕೆ. ಆದರೆ ನನ್ನ ಸ್ವಸ್ಥಿತಿ ಏನಾಗಬಾರ್ದು? ಅಲ್ಲ, ದಾರಿಲಿ ಹೋಗ್ಬೇಕಾದ್ರೆ ಆಕ್ಸಿಡೆಂಟು ಕೂಡ ಆಗಿರಬಹುದು. ಅದು ಯಾವುದರ ಪ್ರಭಾವನು ನನ್ನ ಮೇಲೆ ಬಿಡಬಾರದು. ಬೀಳಬಾರ್ದು ಅಂತಂದ್ರೆ ಈ ಕರ್ಮ ಮತ್ತು ಕರ್ಮದ ಫಲದ ಕಡೆಗೆ ನಾನೇನ್ ಮಾಡ್ಬೇಕು? ಗಮನ ಕೊಡ್ಬೇಕು. ಸಂಪೂರ್ಣ ಗಮನವನ್ನ ಕೊಡ್ಬೇಕು. ಆವಾಗ ಪರಿಸ್ಥಿತಿ ಯಾವುದೇ ಕಾರಣದಿಂದನೂ ಕೂಡ ನಿಮ್ಮ ಮೇಲೆ ಪ್ರಭಾವಿತ ಆಗೋದಿಲ್ಲ. ಆಗಬಾರದು. ನಾಳೆ ನೀವು ಸೇವೆ ಮಾಡಿದ ಮೇಲೆ ಯಾರು ಹೊಗಳಿದ್ರು ಕೂಡ ಅದರ ಕಡೆಗೆ ನೀವು ತಮಟೆ ಕಿವಿಯನ್ನ ಕೊಡಬಾರದು. ಓಕೆ. ಕರ್ಮದ ಫಲವನ್ನು ಯಾವ್ದ್ರಲ್ಲಿ ಚೆಕ್ ಮಾಡ್ಬೇಕು ನೀವು? ಸ್ಥಿತಿ, ಸ್ವಸ್ಥಿತಿ. ನಿಮ್ಮ ಮನ ಬುದ್ಧಿಯ ಮೂಲಕದ ಪ್ರವಾಹದ ಪರ್ಸೆಂಟೇಜ್ ಆಧಾರದ ಮೇಲೆ ಚೆಕ್ ಮಾಡಬೇಕು. ಓಕೆ. ಎದುರುಗಡೆಯ ಮಾತಿನ ಆಧಾರದಲ್ಲಿ ನೀವು ಏನ್ ಮಾಡಬಾರ್ದು? ನಿರ್ಣಯವನ್ನ ಮಾಡಬಾರ್ದು. ಇವಾಗ ಅರ್ಥ ಆಯ್ತಾ? ಯಾವುದೇ ಪರಿಸ್ಥಿತಿ ಆ ಆತ್ಮನಿಗೆ ಸ್ವಸ್ಥಿತಿನ ಏನ್ ಮಾಡೋದಿಲ್ಲ, ಅಲ್ಲಾಡೋದಿಲ್ಲ. ಅಂದ್ರೆ ಏನೇ ಪರಿಸ್ಥಿತಿ ಬಂದ್ರು ಕೂಡ ಆತ್ಮ ಆ ಸ್ಟೇಜ್ ಇಂದ ಕೆಳಗಡೆಗೆ ಇಳಿಬಾರ್ದು. ಅರ್ಥ ಆಯ್ತು? ಅರ್ಥ ಆಗಿಲ್ವ? ಅರ್ಥ ಆಯ್ತು. ಕೆಲವರಿಗೆ ಸರಾಯಿ ಕುಡ್ದು 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 ಏನಾಗಿರ್ತದೆ? ನಶೆ ಹಿಡಿದಿರ್ತದೆ. ಏನಿರ್ತದೆ? ನಶೆ ಇರ್ತದೆ. ಆ ನಶೆ ಏರ್ದಾಗ ಬೇಕಾದ ಪೂರ್ತಿ ಅವರು ಪಾಪರಾಗ್ಬಿಡ್ಲಿ, ಶರೀರದ ಏನೇ ಕಾಯಿಲೆ ಬರ್ಲಿ, ಮನೇಲಿ ಏನೇ ಸಮಸ್ಯೆ ಬಂದ್ರು ಕೂಡ ಅವ್ರು ಕುಡಿಯೋದನ್ನ ಏನ್ ಮಾಡೋದಿಲ್ಲ, ನಿಲ್ಸೋದಿಲ್ಲ. ಯಾಕೆ ಹೇಳಿ? ಚೆನ್ನಾಗಿ ಕುಡ್ದು ಅಭ್ಯಾಸ ಆಗ್ಬಿಟ್ಟಿರ್ತದೆ. ಒಳಗಡೆಗಿರೋ ಪರಮಾತ್ಮ ಏನು ನಶೆ ಕೊಡ್ತಾರ ನಿಮ್ಗೇನು ಗೊತ್ತು? ನೀವು ಕುಡ್ದು ನೋಡಿ ಅಂತ ನಮ್ಗೆ ಹೇಳ್ತಾರ. ಅದು ತಾನೇ? ಹಾಗೆ ನಾವು ಕೂಡ ಎಲ್ಲಿರ್ಬೇಕು? ಈಶ್ವರಿಯ ನಶೆ. ನಿಜವಾದ ಪರಮಾತ್ಮನ ನಶೆಯಲ್ಲಿ ನಾವಿದ್ದಾಗ ಪ್ರಪಂಚದ ಯಾವುದೇ ಶಕ್ತಿ, ವ್ಯಕ್ತಿ, ವಿಷಯ ಆ ಸೀಟಿಂದ ನನಗೆ ಕೆಳಗಡೆಗೆ ಇಳಿಸಬಾರದು. ಅಂದ್ರೆ ನಾನು ಯಾವಾಗಲೂ ಕೆಳಗಡೆಗೆ ಇಳಿಬಾರದು. ನಿತ್ಯ ನಿರಂತರವಾಗಿ ಆ ಸೇವೆ ಮತ್ತು ಸೇವೆಯ ಫಲ ನನಗೇನಾಗ್ಬೇಕು? ಸಿಗ್ತಾ ಅನುಭವ. ಆ ಅನುಭವ. ಸಮಯದಲ್ಲಿ ಚೆಕ್ ಮಾಡಿ ಆತ್ಮೀಯ. ಆ ಸ್ಥಿತಿಯಲ್ಲಿ ಇದ್ದಾಗ ನಿಮ್ಮ ಮನೇಲಿ ಯಾರಿಗೂ ಆರೋಗ್ಯ ಸರಿ ಇಲ್ಲ, ಹಾಸ್ಪಿಟಲೈಸೇಷನ್ ಮಾಡ್ಬೇಕಾಗಿ ಬರ್ಬೋದು, ವ್ಯಾಪಾರದಲ್ಲಿ ನಷ್ಟ ಆಗ್ಬೋದು, ಏನೋ ಒಂದು ಆಗ್ಬೋದು. ಆದರೆ ಅದರ ಪ್ರಭಾವ ನಿಮ್ಮ ಮೇಲೆ ಬೀಳತ್ತೋ ಬೀಳಲ್ವೋ ಅಂತ ನೀವೇನ್ ಮಾಡ್ಬೇಕು? ಚೆಕ್ ಚೆಕ್ ಮಾಡ್ಕೊ. ಮಾಡ್ಕೊ. ಒಂದ್ ವೇಳೆ ಪ್ರಭಾವ ಬಿದ್ದೆ ಟಕ್ ಅಂತ ಹೋಗ್ಬೇಕು, ಮತ್ತೆ ವಾಪಸ್ ಏನಾಗ್ಬೇಕು? ಆ ಸ್ಥಿತಿಯಲ್ಲಿ ಬಂದ್ಬಿಡು. ಈಗ ಹೇಳಿ, ಸ್ವಸ್ಥಿತಿನಲ್ಲಿ ಆತ್ಮದ ಸ್ಥಿತಿನೋ ಶರೀರದ ಸ್ಥಿತಿನೋ? ಆತ್ಮದ ಸ್ಥಿತಿ. ಹಣದ ಸ್ಥಿತಿನ? ಇಲ್ಲ. ಬೇರೆಯವರ ಆತ್ಮ, ನಿಮ್ಮ ಜೊತೆ ಇರುವಂತಹ ಆತ್ಮಗಳ ಸ್ಥಿತಿನ? ಇಲ್ಲ. ಅಲ್ಲ. ಅಂದ್ರೆ ಬಾಬಾ ಹೇಳೋದೇನು? ಸಂಪೂರ್ಣವಾಗಿ ನೀನು ಈಶ್ವರಿಯ ಕಾರ್ಯದಲ್ಲಿ ಮಾತ್ರ ಗಮನವನ್ನ ಕೊಡು ಹೊರತು ಪ್ರಪಂಚದ ಕಡೆ ನೀನು ಗಮನವನ್ನ ಕೊಡಬೇಡ.
ಈಗ ಹೇಳಿ, ಈ ಸಂಪಾದನೆ ಈ ಕಾರ್ಯದಲ್ಲಿ ನೀವು ಬ್ಯೂಸಿ ಆಗಿದ್ರೆ ಪ್ರಪಂಚದಲ್ಲಿ ಏನಾದ್ರೂ ಆದ್ರೂ ಅದರ ಎಫೆಕ್ಟ್ ನಿಮ್ಮ ಮೇಲೆ ಬೀಳತ್ತೋ ಬೀಳಲ್ವೋ? ಬೀಳಲ್ಲ. ಬೀಳ ಯಾಕೆ? ಗಮನ ಕೊಡಲ್ಲ. ನೀವು ಸಂಪಾದನೆ ಮಾಡ್ತಿದ್ದೀರಿ, ನಿಮ್ಗೆ ಸಂಪಾದನೆ ಬರ್ತಾ ಇದೆ, ನೀವು ಖುಷಿಯಾಗಿದ್ದೀರಾ, ನೀವು ಆರಾಮಾಗಿದ್ದೀರಾ, ನೀವು ಬೇರೆ ಬಗ್ಗೆ ಯೋಚನೆ ಮಾಡ್ಬೇಕಾದಂತ ಅವಶ್ಯಕತೆ ಇರೋದಿಲ್ಲ. ಅರ್ಥ ಆಗ್ತಿದೆ ಇವಾಗ ವಿಷಯ ಏನು ಅಂತ? ಆಗ್ತಿದೆ. ಸಂತೃಪ್ತತೆ ಯಾವ್ದಲ್ಲಿ? ಸ್ಥಿತಿ. ಆತ್ಮಿಕ ಕಾರ್ಯದಲ್ಲಿ. ಆಗಿದ್ರೆ ಮನ ಬುದ್ಧಿಯನ್ನು ಎಲ್ಲಿಡ್ಬೇಕು? ಪರಮಾತ್ಮ ಪರಮಾತ್ಮ ಪರಮಾತ್ಮನಲ್ಲಿಟ್ಟು ಈಶ್ವರ್ಯ ಕಾರ್ಯದ ಕಡೆನೇ ಗಮನವನ್ನ ಕೊಟ್ಟುಬಿಟ್ಟು ಏನ್ ಮಾಡ್ಬೇಕು? ಆ ಕರ್ಮದ ಫಲದ ಕಡೆನೇ ನನ್ನ ಹೆಚ್ಚಿನ ಗಮನವನ್ನ ಇಡಬೇಕಾಗ್ತದೆ. कितनी भी बड़ी परिस्थिति हो, लेकिन संतुष्ट आत्मा के लिए कार्टून शो का मनोरंजन दिखाई देता है, इसलिए वह परिस्थिति में परेशान नहीं होता और परिस्थिति उसके ऊपर वार नहीं कर सकती है. ಆ ಆತ್ಮಗಳ ಎದುರುಗಡೆ ಪರಿಸ್ಥಿತಿ ಬಂದು ಹೆಂಗಿರ್ತದಂತೆ? ಕಾರ್ಟೂನ್ ಶೋ, ಬೊಂಬೆ ಆಟದ ರೂಪದಲ್ಲಿ ಬರ್ತದೆ ಹೊರತು ಅದರ ಪ್ರಭಾವ ಅವರ ಮೇಲೆ ಬೀಳೋದಿಲ್ಲ. ಸ್ವಲ್ಪನೂ ಕೂಡ ಬೀಳುವುದಿಲ್ಲ. ಅವರು ಯಾವಾಗ್ಲೂ ಕೂಡ ಅದರ ಬಗ್ಗೆ ಚಿಂತೆ ಮಾಡೋದಿಲ್ಲ. ಹಂಗಾಗಿ ಬಿಡ್ತಲ್ಲ ಅಂತ ಅವ್ರು ಏನು ಚಿಂತೆ ಅದರ ಬಗ್ಗೆ ಮಾಡುದಿಲ್ಲ. ತಾನು ಮಾಡುವಂತ ಕರ್ಮದ ಫಲದ ಕಡೆಗೆ ಏನ್ ಮಾಡ್ತಿರ್ತಾರೆ? ಗಮನ. ಗಮನ. ಇವತ್ತು ವೈಯಕ್ತಿಕವಾಗಿ ನೀವು ಅಂದ್ರೆ ವರ್ತಮಾನ ಸಮಯದಲ್ಲಿ ಪ್ರಪಂಚದಲ್ಲಿ ನೋಡಿದ್ರೆ ಏನೇ ಆದ್ರೂ ಜನ ಜಾಬ್ 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 ಅಂತ ಓಡ್ತಾ ಇರ್ತಾರ ಇಲ್ವೋ? ಓಡ್ತಾರೆ. ಏನೇ ಕಾಯಿಲೆ ಇಲ್ಲಿ, ಏನೇ ನೋವಿಲ್ಲ, ಏನೇ ಸಮಸ್ಯೆ ಇದೆ, ಯಾವ್ದು ಕೊಡ್ತಾರೆ? ಜಾಬ್. ಯಾಕೆ? ಹಣದ ಮೇಲೆ ಅಷ್ಟೇನಿದೆ ವ್ಯಾಮೋಹ. ಇಸ್ಲಿಯೇ ಹಾರ್ ಜಾತಿ ಆವಾಗ ಎದುರುಗಡೆ ಬಂದಿರುತ್ತೆ, ಮಾಯೇನು ಕೂಡ ಏನಾಗ್ಬಿಡ್ತದಂತೆ? ಸೋತ್ ಬಿಡ್ತದೆ. इसलिए ಅತೀಂದ್ರಿಯ ಸುಖಮಯ ಮನೋರಂಜನೆ ಕಿ ಜೀವನ ಅನುಭವ करते हैं. ಅದಕ್ಕೆ ಆತ್ಮಗಳು ಅತೀಂದ್ರಿಯ ಸುಖದ ಮನೋರಂಜನೆ. ಯಾವ ರಂಜನೆ ಅಂತೆ? ಮನೋರಂಜನೆ. ಯಾವ ರಂಜನೆ? ಯಾವ ರಂಜನೆ ಹೇಳಿ? ಯಾವ ರಂಜನೆ ಆತ್ಮೀಯ ಸುಖದ ಹೇಳಿ ಗಟ್ಟಿಯಾಗಿ? ಮನೋರಂಜನೆ ಸರಿಯಾಗಿ ಹೇಳಿ. ಮನೋರಂಜನೆ. ಶರೀರದ ರಂಜನೆ ಅಲ್ಲ, ಶರೀರ ಡ್ಯಾನ್ಸ್ ಮಾಡೋದಲ್ಲ, ಪಿಕ್ನಿಕ್ಗೆ ಹೋಗೋದಲ್ಲ, ಟೂರ್ ಸುತ್ತೋದಲ್ಲ. ಆತ್ಮೀಯರೇ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮನೋರಂಜನೆ ಮನಸ್ಸಿಗೆ ಖುಷಿ ಸಿಗಬೇಕು. ನಮ್ಮ ಲೆಕ್ಕದಲ್ಲಿ ಅಂತಂದ್ರೆ ಶರೀರಕ್ಕೆ ಡ್ಯಾನ್ಸ್ ಕೊಟ್ಟ ತಕ್ಷಣ ಮನೋರಂಜನೆ, ನಾಟಕ ಮಾಡಿದ ತಕ್ಷಣ ಮನೋರಂಜನೆ, ಮಸಾಲೆ ಪುರಿ ತಿಂದ ತಕ್ಷಣದಲ್ಲೇನು ಮನೋರಂಜನೆ. ಬಾಬಾ ಹೇಳೋದೊಂದು ಮಾಡೋದು ಇನ್ನೊಂದು. ಕೆಲವರು ಯೋಗೇಶ್ವರ ಮೇಲೆ ತುಂಬಾ ಸಿಟ್ಟು. ಯಾಕೆ ಹೇಳಿ? ಬೈತಾರೆ. ಏನ್ ಮಾಡುದು ಸರಿ ಇಲ್ಲ ಅಂತ ಹೇಳ್ತಾರ. ನಾವ್ ಏನ್ ಮಾಡುದು ಸರಿ ಇಲ್ಲ ಅಂತ ಹೇಳುದಲ್ಲ, ಸರಿ ಏನಿದೆ ಅದನ್ನ ಹೇಳ್ತೀವಿ. ಹೌದು. ಏನಿದೆ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ನಾವ್ ಬೇರೆ ಯಾವ್ದೊಂದು ಇಟ್ಕೊಂಡ್ಬಿಟ್ಟು ಶರೀರದ ರಂಜನೆಯನ್ನ ನಾವೇನ್ ಮಾಡೋದು? ಮನೋರಂಜನೆ. ನಾಲ್ಗಿಗೆ ಸುಖ ಇರೋದನ್ನ ನೀವು ಮನೋರಂಜನೆ ಅಂತ ಹೆಂಗ್ ಹೇಳ್ಬಿಡ್ತೀರಿ? ಅದು ನಾಲ್ಗಿಗೆ ತಾನೇ ಇರುವಂತದ್ದು. ಅದಕ್ಕಾಗಿ ಇಲ್ಲಿ ಬಾಬಾ ಹೇಳ್ತಾರೆ ಅತೀಂದ್ರಿಯ ಸುಖ ಅಂದ್ರೆ ಮನ ಬುದ್ಧಿಯಿಂದ ಅವರ ಜೀವನ ಪೂರ್ತಿ ಏನಾಗಿರ್ತದಂತೆ? ಮನೋರಂಜನೆಯ ಅನುಭವ ಆಗ್ತಾ ಇರ್ತದೆ. ಹಾಗಿದ್ರೆ ಆತ್ಮೀಯರು, ಈಗ ನಾವು ಊಟ ತಿಂಡಿ ಕಡೆ ಗಮನ ಕೊಡ್ಬೇಕು, ಬಟ್ಟೆ ಕಡೆ ಗಮನ ಕೊಡ್ಬೇಕು, ಬಂಗಾರದ ಕಡೆ ಗಮನ ಕೊಡ್ಬೇಕು, ವ್ಯಕ್ತಿಗಳ ಕಡೆ ಗಮನ ಕೊಡ್ಬೇಕು, ಯಾವ್ದ್ರ ಕಡೆನೂ ಆತ್ಮದ ಕಡೆ. ಅರ್ಥ ಆಯ್ತು ನಿಮ್ಗೆ? ಹೌದು. ಈ ಪ್ರತಿದಿನ ನಿಮ್ಗೆ ಆತ್ಮಿಕ ಸುಖ ಎಷ್ಟು ಸಿಗ್ತಾ ಇದೆ ಅಂತ ಗೊತ್ತಿಲ್ಲ. ಯಾಕಂತಂದ್ರೆ ದಿನದಿಂದ ದಿನಕ್ಕೆ ಕಾಯಿಲೆಗಳು ಜಾಸ್ತಿ, ಆತಾಯ್ತು. ನಿಂದನೆ ಜಾಸ್ತಿ ಆಗ್ತದೆ, ಅಪೋಸಿಷನ್ ಜಾಸ್ತಿ ಬರ್ತದೆ, ಪಂಚತತ್ವಗಳು ದಿನದಿಂದ ದಿನಕ್ಕೆ ಹಾಳಾಗ್ತವೆ, ವಾಯುಮಂಡಲ ಹಾಳಾಗ್ತದೆ, ಅಪೋಸಿಷನ್ ಜಾಸ್ತಿ ಬರ್ತದೆ, ಜನ ಹೆಚ್ಚಿಗೆ ನಿಂದನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಲೌಕಿಕದಲ್ಲೂ ಜಾಸ್ತಿ ಆಗತ್ತೆ, ಅಲೌಕಿಕದಲ್ಲೂ ಕೂಡ ಜಾಸ್ತಿ ಆಗತ್ತೆ. ಆದ್ರೆ ಒಳಗಡೆಯಿಂದ ನಮ್ಗೆ ಏನ್ ನಡೀತಾ ಇರ್ತದೆ? ಚಿಂತನೆ. ಓಕೆ. ಬ್ರಹ್ಮ ಬಾಬಾ ಅವ್ರ ಜೀವನದಲ್ಲಿ ಶಿವಬಾಬನ ಮಗು ಆದಾಗ ಅವ್ರಿಗೆ ಗೌರವ ಜಾಸ್ತಿ ಸಿಕ್ತೋ ಕಡಿಮೆ ಸಿಕ್ತೋ? ಕಡಿಮೆ ಅಲ್ವಾ? ಯಾವಾಗ ಶಿವಬಾಬಾ ಸಿಕ್ಕಿದ್ರು ಬಾಬಾ ಕುಟೀರದಲ್ಲಿ ಇರ್ಲಿಕ್ಕೆ ಶುರು ಮಾಡಿದ್ರು ಅಲ್ವಾ? ಅದ್ರ ಮೊದಲು ಎಲ್ಲಿ ಇರ್ತಿದ್ರು? ಬಂಗ್ಲೆಯಲ್ಲಿ ಅಲ್ವಾ? ಬಾಬಾ ಸಿಗೋಬಂದು ಸೂಟು ಬೂಟು ಕೋಟ್ ಇತ್ತು ಅಲ್ವಾ? ಬಾಬಾ ಸಿಕ್ಕಿದ ಮೇಲೆ ಸಿಂಪಲ್. ಓಕೆ. ಬಾಬಾ ಸಿಗೋಬಂದು ರಾಜ ಮಹಾರಾಜ ರಾಣಿಯರು ಕೂಡ ಅವ್ರಿಗೆ ಗೌರವ ಕೊಡ್ತಿದ್ರು. ಬಾಬಾ ಸಿಕ್ಕಿದ ಮೇಲೆ ಪವಿತ್ರತೆ ಕಾರಣದಿಂದ ಎಲ್ಲರೂ ಬಂದ್ಬಿಟ್ಟು ಏನ್ ಮಾಡಿದ್ರು? ಬಾಬನಿಗೆ ಬೈಲಿಕ್ಕೆ ಶುರು ಮಾಡಿದ್ರು, ನಿಂದನೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಆದರೆ ಬ್ರಹ್ಮ ಬಾಬರ ಒಳಗಡೆಗೆ ಏನಾಗ್ತು? ಯಜ್ಞದಲ್ಲಿ ಇರುವಂತ ವತ್ಸಗಳಿಂದ ಎಷ್ಟು ಸಮಸ್ಯೆಗಳು, ಎಷ್ಟು ತೊಂದರೆಗಳು ಇತ್ತೋ ಇಲ್ವೋ? ಶಾರೀರಿಕ ಕಾಯಿಲೆ ಇತ್ತೋ ಇಲ್ವೋ? ಇತ್ತು. ವಯಸ್ಸಾಗಿತ್ತೋ ಇಲ್ವೋ?
ಹಾಗೆ ಹಾಗೆ ಅದವ್ರ ಗಮನ ಎಲ್ಲಿ? ಆಂತರಿಕ ಆತ್ಮಿಕ ಸಂಪಾದನೆ. ಒಳಗಡೆಗೆ ಏನಾಗ್ತಾ ಇತ್ತು? ಆತ್ಮಿಕ ಸಂಪಾದನೆ ಅರ್ಥ ಸಂಪಾದನೆ. ಆಗ್ತಿದೆಯಾ? ಹಾಗೆ ನಾವು ಫಾಲೋ ಫಾದರ್ ಮಾಡಬೇಕು ಅಂದ್ರೆ ನಾವೆಲ್ಲಿ ಗಮನ ಕೊಡಬೇಕು? ಸಂಪೂರ್ಣವಾಗಿ ಆತ್ಮಿಕ ಸಂಪಾದನೆ. ನಾವು ಗಮನ ಎಲ್ಲಿ ಕೊಡ್ತೀವಿ? ಶರೀರದ ಬಾಬಾ ನಾಳೆ 2,000 ರೂಪಾಯಿ ಬೇಕೇ ಬೇಕು, ಏನಾದ್ರೂ ಮಾಡ್ಬಿಟ್ಟು ಏನ್ ಮಾಡೋ? ಇದು ನಮ್ಮ ಮನೋಸ್ಥಿತಿ. ಇವತ್ತು 2,000, ನಾಳೆ ಆರೋಗ್ಯ, ನಾಡಿದ್ದು ಅತ್ತೆ, ಅಚ್ಚಿನಾಡ್ದು ಪತಿ, ಬರ್ದಿ ಪೂರ್ತಿ ಜೀವನ ಏನಾಗ್ಬಿಡ್ತು? ಪರಿಸ್ಥಿತಿಯ ಪ್ರಭಾವದಲ್ಲಿ ಬಂದ್ವಿ ಹೊರತು ಇಲ್ಲೆಲ್ಲೂ ಸ್ವಸ್ಥಿತಿ ಇಲ್ಲ. ಇಲ್ಲ. ಈಗ ವಾಯುಮಂಡಲಕ್ಕೆ ಆಧಾರ ಸ್ವಸ್ಥಿತಿನೋ ಪರಿಸ್ಥಿತಿನೋ? ಸ್ವಸ್ಥಿತಿ. ಓಕೆನಾ? ಅಚ್ಚಾ. ಓಂ ಶಾಂತಿ. ಓಂ